ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ದಂಡು ಬಡಿಸು ಬೆಂಕಿ ಚೆಂಡಿನ. ನಾನ್ ಡೈರೆಕ್ಟರ್ ಆಗಿದ್ಕು ಇವತ್ತು ನನ್ನ ಜನ್ಮ ಸಾರ್ಥಕವಾಯ್ತು ಕೊಂಡ್ರು. ಏನು ನೀವ್ಯಾರು ಜಗತ್ತೆ ತಿರುಗಿ ನೋಡತ್ತಾರ ಮಾಡ್ದಂತ ನಂಬರ್ 1 ರೈಟರ್ ಕಮ್ ಡೈರೆಕ್ಟರ್. ಇಡೀ ಸೀರಿಯಲ್ ಇಂಡಸ್ಟ್ರಿನೇ ಇಂತ ಒಬ್ಬ ಡೈರೆಕ್ಟ್ ಇರೋದ್ರಿಂದಾನೇ ನಮ್ ಕಣ್ಣೀರ್ ಕತೆ ನಾ ಮರಿತಿದೀವಣ್ಣ. ಹಂಗಂತ ಹೇಳೋ ಕರುಣಾಕರ ಕರುಣಾಣ ನೀವು ಕರುಣ. ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಅಯ್ಯೋ ಶಿವನೇಲೋ, ಕೈ ತುಂಬಾ ಉಂಗುರ ಹಾಕೊಂಬಂದಿದೆ. ಯಾರು ಉಂಗುರಗಳ ದೇಪಟ್ಟವ್ರಲ್ಲ ಅಣ್ಣ? ನಿಮ್ದು ಎಂತ ವಂಶ ಅಣ್ಣ? ಎಡಗೈಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗ್ಬಾರ್ದು ಅನ್ನೋ ದಾನ ಧರ್ಮದ ವಂಶ ಅಣ್ಣ ನಿಮ್ದು. ಅಣ್ಣ ಜೂಜೂಮಿ ಉಂಗುರಕ್ ತಲೆ ಕೆಡ್ಸ್ಕೊತಿದ್ದೀರಣ್ಣ. ಉಂಗುರ ಅಲ್ಲಣ್ಣ, ದಾರ ಹೋದ್ರು ತಲೆ ಕೆಡ್ಸ್ಕೋಬಾರ್ದು. ನಿನ್ ಸವಾಸ ಮಾಡಿದ್ರೆ ಕೊನೆಗೆ ಉಡ್ದಾರ ಅಲ್ಲ ಕಣೋ, ಚಡ್ಡಿನೂ ಇಲ್ದಂಗ್ ನಿಲ್ಸ್ಬಿಡ್ತೀರ ಕಣ ನೀವು. ಮೊದ್ಲು ಹೋಗ್ಬಿಟ್ಟು ಯಾವನ್ ಉಂಗ್ರ ಬಿಚ್ಕೊಂಡವನೋ ಅದನ್ನ ಈಸ್ಕೊಂಬರ್ರ ಹುಡುಕಬರೋಗ್ರ. ಜಸ್ಟ್ ಎ ಮಿನಿಟ್. ನಾನೇನೋ ಚಿನ್ನದ ಉಂಗ್ರ ವಜ್ರದ ಉಂಗ್ರ ಅಂತ ಹೋದ್ರೆ ಇದು ಯಾವ್ದೋ ಜಾತ್ರೆ ಉಂಗ್ರ ತರ ಇದೆಯಲ್ಲಣ್ಣ. ಅಯ್ಯೋ, ಇದನ್ನ ಮೆತ್ತಗೆ ಹೇಳ್ಬೇಕು ತಾನೇ ಇತ್ತ. ಯಾರಾದ್ರೂ ಕೇಳಿಸ್ಕೊಬಿಡಲ್ವೇನೋ? ಬಿಲ್ಡಪ್ಗೆ ಅಂತ ಹಾಕೊಂಡಿದ್ದೀನಿ. ಡೂಪ್ಲಿಕೇಟ್ ಅಂತ ಯಾರಿಗೂ ಹೇಳಕ್ ಹೋಗ್ಬೇಡ. ಆರೂರ್ ಜಗದೀಶ್ ಅವರು ಕಣೋ. ಹಲೋ ಸರ್, ಆರಾಮಾಗಿದ್ದೀರಾ ಸರ್? ಆರೂರ್ ಅಂತ ಹೆಸರಿಟ್ಕೊಂಡ್ಮೇಲೆ ಆರಾಮಾಗೇ ಇರ್ತೀರಾ ಬಿಡಿ ಸರ್. ಏನ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಲು ಇನ್ನು ಬ್ಯಾಂಕ್ ಆಗ್ಬೇಕು, ಏನಾದ್ರು ಐಡಿಯಾ ಕೊಡಿ ಅಂತ ಕೇಳ್ತಾ ಇದ್ದೀರಾ? ಏನಿಲ್ಲ ಸರ್, ಜಸ್ಟ್ ಸಿಂಪಲ್ ಸರ್. ಪುಟ್ಟಕ್ಕನ ಮಕ್ಕಳು ಅನ್ನೋ ಟೈಟಲ್ ಅನ್ನ ಚೇಂಜ್ ಮಾಡಿ ಬ್ಯಾಂಗ್ ಬ್ಯಾಂಗ್ ಮಕ್ಕಳು ಅಂತ ಇಟ್ಕೊಳ್ಳಿ ಅಷ್ಟೇ. ಫುಲ್ ಬ್ಯಾಂಗ್ ಬ್ಯಾಂಗ್ ನಿಮ್ ಸೀರಿಯಲ್ ಸಾಲ್ವ್ ಆಯ್ತಲ್ಲ ಸರ್? ಓಕೆ ಸರ್, ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಅಖಿಲಾಂಡೇಶ್ವರಿ ಅವರು ಮೇಡಮ್ ಹೇಳಿ ಮೇಡಮ್. ನೀವು ಉಟ್ಕೊಳ್ಳೋ ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ, ಮನೆ ಮನೆ ಮಹಾಲಕ್ಷ್ಮಿ ಸೀರೆಗಳೆಲ್ಲ ಖಾಲಿಯಾಗಿ ಹೋಗಿದ್ಯಾ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ಸೀರಿಯಲ್ಗೆ ಹೋಗದೆ ಬಿಟ್ಬಿಡಿ. ಸೀರಿಯಲ್ ಬಗ್ಗೆ ಯಾಕೆ ಚಿಂತೆ ಮಾಡ್ಬೇಕು? ಆರಾಮಾಗಿ ಮನೇಲಿರ್ಬೋದು. ನೆನ್ನೆ ತಿಂದಿದ್ನಲ್ಲ ಮೀನಿನ ಮುಳ್ಳು, ಅದು ಬಾಯಿಗೆ ಬಂತು. ಅದನ್ನು ಉಗ್ದೆ ತಾನೆ? ಹೌದು. ರಜನಿಕಾಂತ್ ಅವರು ಗೊತ್ತಲ್ಲ, ಇವಾ ಜೈಲರ್ ಇಟ್ಟಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತನಾ? ನಾನ್ ತಮಿಳ್ ಇಂಡಸ್ಟ್ರಿಗೆ ಬರ್ಬೇಕಾ? ನೋ ವೇ, ಚಾನ್ಸೇ ಇಲ್ಲ. ಈ ಜೀವ, ಈ ಜನ್ಮ ಯಾವತ್ತಿದ್ರು ಕನ್ನಡ ಮಣ್ಣಿಗೆ ಮಾತ್ರ. ಈಗ ನಮ್ ಕತೆಗೆ ಹೀರೋಯಿನ್ ಬೇಕಣ್ಣ ನನಗೆ. ಹೀರೋಯಿನ್ ಕಮಿಂಗ್. ಹೋಗೋಣ, ಹೀರೋಯಿನ್ ಬರ್ತಾರೆ. ಏನಿದು ನಿಮ್ ಗೆಟಪ್, ಈ ಸೆಟಪ್ ಎಲ್ಲ ಏನಿದು? ಶ್ವೇತು, ಪ್ಯಾನ್ ಇಂಡಿಯಾ ಸಿನಿಮಾ ತರ ಈಗ ನಾನು ಪ್ಯಾನ್ ಇಂಡಿಯಾ ಸೀರಿಯಲ್ ಮಾಡ್ಬೇಕು ಅಂತ ರಾಘವೇಂದ್ರ ಹುಣಸೂರ್ ಸರ್ ಒಂದೇ ಸಾಮ್ನೆ ಕಾಲ್ ಮಾಡ್ತಾ ಇದ್ರಮ್ಮ. ಇವತ್ತು ಹೆಂಗಿದ್ರು ಫ್ಯಾಮಿಲಿ ರೌಂಡ್ ಅಲ್ವಾ? ಇಡೀ ನಮ್ ಜೋಡಿ ಫ್ಯಾಮಿಲಿ ಎಲ್ಲರೂ ಬಂದಿರ್ತಾರೆ. ಅಕ್ಕ, ಅಣ್ಣ, ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ, ವಿಲನ್ನು ಎಲ್ಲ ಇಲ್ಲೇ ಸಿಗ್ತಾರೆ. ಒಂದು ಆಡಿಷನ್ ಮಾಡ್ಕೊಂಡು ಹಂಗೆ ಸೀರಿಯಲ್ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಬಂದೆ. ಪ್ರೊಡ್ಯೂಸರ್ ಇಲ್ದೆ ಸೀರಿಯಲ್ ಹೆಂಗ್ ಮಾಡಕ್ ಆಗತ್ತೆ ಶ್ವೇತು? ಅಲ್ವಾ? ಫಸ್ಟ್ ನಮ್ ಪ್ರೊಡ್ಯೂಸರ್ಸ್ ನ ಕರೆದು ಬಿಡೋಣ ಶ್ವೇತು. ಹೌದು ಅಲ್ವಾ? ಪ್ರೀತಿಯ ಕನ್ನಡಿಗರೇ, ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಜೋಡಿ ನಂಬರ್ 1 ವೇದಿಕೆಯ ಪ್ರೀತಿಯ ಬೀಗರು ಚಂದನವನದ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಹಾಗೂ ನಮ್ಮ ಸ್ಟೇಜಿನ ಮಾತಿನ ಮುದ್ದಿನ ಅರಗಿಡಿ ನಮ್ಮ ಮಾಳವಿಯ ಅಕ್ಕ.
ಯಾರ ದೃಷ್ಟಿನೂ ಬೀಳದೆ ಇರ್ಲಿ ಅಕ್ಕ, ನಿನ್ಗೆ ನಾನೇ ದೃಷ್ಟಿ ತೆಗೆದು ಬಿಡ್ತೀನಿ ಅಕ್ಕ. ಬೇಬಿ, ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ನೀವು? ಇಲ್ಲ ತಾಯಿ ಸೀತಾಮಾಯಿ, ನೀನೇ ನನ್ನ ಪ್ರೀತಿ ಮಾಡು. ಸುಬ್ಲಕ್ಷ್ಮಿ, ಹಾಡ್ ಕಟ್ ಮಾಡು, ಹಾಡ್ ಕಟ್ ಮಾಡು. ನನ್ನ ಸೀರಿಯಲ್ಗೆ ಇನ್ವೆಸ್ಟ್ ಮಾಡಿ ಅಂತ ಕರೆದಿದ್ದು, ನೀವೇ ರೊಮ್ಯಾನ್ಸ್ ಮಾಡಿ ಅಂತ ಕರೀಲಿಲ್ಲ. ಪ್ರೊಡ್ಯೂಸರ್ಗಳನ್ನ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಹೀರೋಯಿನ್ಗಳನ್ನ ಪರಿಚಯ ಮಾಡ್ಕೊಡ್ಬೇಕು, ತುಂಬಾ ಫ್ರೆಂಡ್ಲಿ ಆಗಿರೋದಕ್ಕೆ ಬಿಡ್ಬೇಕು. ನಮ್ ಸೀರಿಯಲ್ ಅಲ್ಲಿ ಆ ತರ ಎಲ್ಲ ಇರಲ್ಲ, ನಾವು ಪ್ರೊಡ್ಯೂಸ್ ಮಾಡಲ್ಲ. ಈಗ ಇದೆಲ್ಲ ಬೇಡಪ್ಪ ನನಗೆ. ಆಯ್ತಪ್ಪ, ಯಾವ ತರ ವೆಬ್ ಸೀರೀಸ್ ಮಾಡ್ತಾ ಇದೆಯಾ, ಸೀರಿಯಲ್ ಮಾಡ್ತಾ ಇದೆಯಾ ನೀನು? ವೆಬ್ ಸೀರೀಸ್ ಅಲ್ಲ, ಪ್ಯಾನ್ ಇಂಡಿಯಾ ಸೀರಿಯಲ್. ಓ ಸೂಪರ್, ಎಕ್ಸ್ಟ್ರಾರ್ಡಿನರಿ, ಹೊಸದಾಗಿದೆ ಸೌಂಡ್. ಕತೆ ಕೇಳ್ಬಿಟ್ರೆ ಮಾತ್ರ ನೀವು ಹಂಗೆ ಕಳೆದೋಗ್ಬಿಡ್ತೀರ. ಕಳೆದೋಗಂತ ಕತೆ ಮಾಡಿದ್ಯಾ? ನಾವು ಮಾಡಿದ್ರೆ ಎಲ್ಲ ಕಳೆದೋಗ್ಬಿಡ್ಬೇಕು ಅಂತದೇ ಮಾಡೋದು. ಕತೆ ಹೇಳಿ. ಈಗ ನೋಡಿ, ಸ್ಟಾರ್ಟಿಂಗು ಸೀನ್ ಓಪನ್ ಆದ್ರೆ ಜೋರ್ ಮಳೆ ಬರ್ತಾ ಇರತ್ತೆ ಆಕಾಶದಿಂದ. ಹೀರೋಯಿನ್ ಸ್ಕೂಟರ್ ಅಲ್ಲಿ ಹೋಗ್ತಾ ಇರ್ತಾರೆ, ಫುಲ್ ಮಳೆಗೆ ನೆಂದು ಬಿಟ್ಟಿರ್ತಾರೆ. ಸುಮ್ನೆ ಹಿಂಗ್ ತಿರುಗಿ ನೋಡ್ತಾರೆ ಏನ್ ಮಾಡೋದು ಅಂತ. ಎದುರುಗಡೆ ಒಂದ್ ಲಾಡ್ಜ್ ಕಾಣುತ್ತೆ. ಅಟ್ಲೀಸ್ಟ್ ಒಂದ್ ಲೆವೆಲ್ಗೆ ಒಂದು ಹೋಟೆಲ್ ಅಂತನಾದ್ರೂ ಹೇಳ್ಬೇಕು ತಾನೆ, ಲಾಡ್ಜ್ ಕಾಣುತ್ತೆ ಅಂತ. ನಾವು ಎಲ್ಗ್ ಹೋಗಿರ್ತೀವೋ ಅದನ್ನ ಹೇಳ್ಕೊತೀವಿ ಶ್ವೇತ. ನಮ್ಗೆ ಹೋಟ್ಲು ನೋಡೇ ಇಲ್ಲ, ನಾವು ಲಾಡ್ಜ್ ನೋಡಿರೋದು. ಆ ಲಾಡ್ಜ್ ಒಳಗೆ ಇಬ್ರು ಹೋಗಿ ಅವ್ರ ಹೆಸರು ಬರ್ಸ್ಬಿಟ್ಟು ಆಧಾರ್ ಕಾರ್ಡ್ ಕೊಟ್ಬಿಟ್ಟು ರೂಮ್ ಒಳಗೆ ಹೋಗಿ ಬಾಗ್ಲ ಹಾಕೋತಾರೆ. ಏನ್ ಮಾಡ್ತಾರೆ? ಅಪ್ಪ, ನಾವು ಡೌಟ್ ಕೇಳಿದ್ವಿ ಅಷ್ಟೇ. ಬಾಗ್ಲ ಹಾಕೊಂಡು ಏನ್ ಮಾಡ್ತಾರೆ ಅಷ್ಟೇ. ನಿಮಗೆ ಹಂಗ್ ಡೀಟೇಲಿಂಗ್ ಗೊತ್ತಾಗಬೇಕು ಅಂದ್ರೆ ಲಾಡ್ಜ್ ಹಿಂದ್ಗಡೆಯಿಂದ ಹೋಗ್ಬಿಟ್ಟು ಏಣಿ ಹಾಕೊಂಡು ಕಿಟಕಿಲ್ ಹತ್ ನೋಡಿ. ಹೆಂಗಿತ್ತ ಕತೆ? ಎಕ್ಸ್ಟ್ರಾರ್ಡಿನರಿ, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಪರವಾಗಿಲ್ಲ, ಆಶೀರ್ವಾದ ಇರ್ಬೇಕಕ್ಕ. ಕುರಿ ಇದೇ ತರ ಒಂದ್ ಸ್ವಲ್ಪ ಹೊತ್ತು ಕತೆ ಮಾಡ್ತಾ ಇರಿ, ಮನ್ಸಲ್ಲಿ ಯೋಚನೆ ಮಾಡ್ತಾ ಇರಿ. ಬಟ್ ಬೀಗ್ರೆ, ವೆಲ್ಕಮ್ ಟು ದ ಶೋ. ನಮ್ಮ ಈ ಜೋಡಿ ನಂಬರ್ 1 ವೇದಿಕೆಯಲ್ಲಿ ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಇವತ್ತು ಈ ಸಂಚಿಕೆಗೆ ನಿಮ್ಮಿಬ್ರಿಗೂ ತುಂಬಾ ಹೃದಯದ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು. ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಮ್ಮಲ್ಲಿ ಒಂದು ನಂಬಿಕೆ ಇದೆ, ವಸುಧೈವ ಕುಟುಂಬಕಂ ಅಂತ. ಇಡೀ ಜಗತ್ತೇ ಒಂದೇ ಕುಟುಂಬ ಅಂತ. ಅದ್ರಲ್ಲಿ ಜೋಡಿ ನಂಬರ್ 1 ಒಂದು ಕುಟುಂಬ. ನಮ್ಮ ಜೋಡಿಗಳು ಇವತ್ತು ಬಂದಿದ್ದಾರಲ್ಲ, ಅವರೆಲ್ಲರ ಕುಟುಂಬಸ್ಥರನ್ನ ನೋಡುವಂತಹ ಸದವಕಾಶ ನಮ್ದಾಗಿರುತ್ತೆ. ನಾವೆಲ್ಲರೂ ಪ್ರೀತಿಯನ್ನ ಹಂಚ್ಕೋತಾ ಒಂದೇ ಕುಟುಂಬವಾಗಿ ಇವತ್ತಿನ ಈ ಫ್ಯಾಮಿಲಿ ರೌಂಡ್ ನ ಎಂಜಾಯ್ ಮಾಡೋಣ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. How sweet, very nice. ಇವತ್ತಿನ ಏನು ಫ್ಯಾಮಿಲಿ ರೌಂಡ್ ಮಾಡ್ತಾ ಇದ್ದೀರಾ, ಬಹಳ ಇಷ್ಟವಾದಂಥ ರೌಂಡ್. ನನಗೆ ಯಾವಾಗಲೂ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರೋದು ಅಂತ ಬಂದಾಗ ನಿಜವಾದ ಒಂದು ಹಬ್ಬ. ಎಲ್ಲಾ ಕುಟುಂಬಗಳು ಸೇರಿ ಈ ಜೋಡಿ ನಂಬರ್ 1 ವೇದಿಕೆನಲ್ಲಿ ಇವತ್ತು ಕುಟುಂಬದ ಒಂದು ರೌಂಡ್ ಏನಿದೆ ನೋಡೋದಕ್ಕೆ ನಾನು ಕಾತುರವಾಗಿ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಒಂದು ಫ್ಯಾಮಿಲಿ ರೌಂಡ್ ಹೇಗೆ ಇರುತ್ತೆ ಅಂತ ನಾವೆಲ್ಲರೂ ನೋಡೋದಕ್ಕೆ ಕಾಯ್ತಾ ಇದೀವಿ. ಹಾಗೆ ನಿಮ್ಮ ಆಸನ ನಿಮಗೋಸ್ಕರ ಅಲ್ಲಿ ಕಾಯ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಬಿಗ್ರೆ, ಥ್ಯಾಂಕ್ ಯು. ಇವತ್ತು ಫ್ಯಾಮಿಲಿ ರೌಂಡ್ ಅಂತ ಅಂದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲಿ ಇಲ್ಲ ಅಂತಂದ್ರೆ ಹೇಗೆ ಅಲ್ವಾ? ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಜೋಡಿ ನಂಬರ್ 1 ಜೋಡಿಗಳ ಫ್ಯಾಮಿಲಿ ಮೆಂಬರ್ಸ್ಗಳನ್ನ. ಈ ಜೋಡಿಗಳ ಫ್ಯಾಮಿಲಿ ಮೆಂಬರ್ಸ್ ಗಳನ್ನೆಲ್ಲ ನೋಡೋದಕ್ಕೆ ಅಬ್ಬಬ್ಬ ಕಣ್ಣುಗಳೇ ಸಾಲ್ತಾ ಇಲ್ಲ. ವೆಲ್ಕಮ್ ಟು ಜೋಡಿ ನಂಬರ್ 1. ಇವತ್ತಿನ ಸಂಚಿಕೆ ನಿಮ್ಮ ನೆನಪುಗಳನ್ನ, ನಿಮ್ಮ ಸಂಭ್ರಮಗಳನ್ನ ಇವತ್ತು ಈ ವೇದಿಕೆ ಮೇಲೆ ಸಂಭ್ರಮಿಸುವಂತ ಸಮಯ. ಸೊ ಶುರು ಮಾಡೋಣ ಇವತ್ತಿನ ಸಂಚಿಕೆ. ಜೋಡಿ ನಂಬರ್ 1 ಸೀಸನ್ 2 ಫ್ಯಾಮಿಲಿ ಸಂಭ್ರಮ. ನಮ್ಮ
ನಮಸ್ಕಾರ ಕರ್ನಾಟಕ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, Horlicks Women's Plus, co-powered by Gold Winner, special partner Sadhguru Ayurveda Gram Floor Soap, Hudson Curd, Bima Jewelers since 1925, associate sponsors Koda Slavia, digital streaming partner Z5. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ನಿಮ್ಮ ಆಸನಗಳು ನಿಮ್ಗೋಸ್ಕರ ಸಿದ್ಧವಾಗಿದೆ, ದಯವಿಟ್ಟು ಹೋಗಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರ್ ನನ್ನ ಸೀರಿಯಲ್ಗೆ ಇನ್ವೆಸ್ಟ್ ಮಾಡಾಯ್ತು, ಹೀರೋಯಿನ್ ಬಂದಾಯ್ತು, ಈಗ ಹೀರೋ ಬರ್ಲಿಲ್ಲ ಅಂತ ಅಂದ್ರೆ ಹೆಂಗೆ ಶ್ವೇತು? ಹೆಂಗೆ ಶ್ವೇತು, ನಮ್ಮ ಹೀರೋನ ಹೀರೋಯಿನ್ನ ನೀನೇ ಕರೆದು ಬಿಡು ಶ್ವೇತು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತ ಮಾತಿದೆ ಅಲ್ವಾ? ಹಾಗೇನೆ ಇವರು ಹೆಸರು ಮಾತ್ರ ಚಿಕ್ಕಣ್ಣ, ಆದ್ರೆ ಅಭಿನಯದಲ್ಲಿ ತುಂಬಾನೇ ದೊಡ್ಡಣ್ಣ ಇವರು. ಸಹಜ ಅಭಿನಯ, ನವಿರಾದ ಹಾಸ್ಯದೊಂದಿಗೆ ಕನ್ನಡಿಗರ ಎಲ್ಲರ ಹೃದಯಕ್ಕೆ ಲಗ್ಗೆಯನ್ನ ಇಟ್ಟಂತಹ, ಸ್ಯಾಂಡಲ್ವುಡ್ ನ ಉಪಾಧ್ಯಕ್ಷನಾಗಿ ರಾರಾಚೋದಕ್ಕೆ ರೆಡಿ ಆಗಿರುವಂತಹ ನಾವೆಲ್ಲರ ಪ್ರೀತಿಯ ಚಿಕ್ಕು ಅಲಿಯಾಸ್ ಚಿಕ್ಕಣ್ಣ, ಹಾಗೂ ನಾಯಕಿ ಮಲೈಕಾ ಪ್ರೀತಿಯ ಲೀಲಾ. ಬಗ್ಗಿ ಬಗ್ಗಿ ಬಾಳು ಇಲ್ಲಿ ಎಲ್ಲ ನಿನ್ನೋರು, ಪ್ರೀಚೋರಲ್ಲಿ ದೇವ್ರನ್ ಹುಡುಕು ಅಂದ್ರು ಅಣ್ಣೋರು. ಅಲ್ಲ ಕಣ, ಅಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀನಿ, ಬಂದ್ಬಿಟ್ಟು ಕಾಲಿಂಗ್ ಸವರ್ಬಿಟ್ಟು ಅಷ್ಟೇ ಡ್ಯಾನ್ಸ್ ಅಂತೀಯಲ್ಲ. ನಿಜವಾದ ಉಪಾಧ್ಯಕ್ಷನ್ ಡ್ಯಾನ್ಸ್ ನೋಡ್ಬೇಕು ನಾವೀಗ. ಏನ್ ಲೆವೆಲ್ ಆಫ್ ಡಾನ್ಸಿಂಗ್ ಇದು! ಬೇರೆ ಲೆವೆಲ್ ಆಫ್ ಚಿಕ್ಕುನ ನಾವು ನೋಡ್ತಾ ಇದೀವಿ. ಸೂಪರ್! ಈ ಡಾನ್ಸ್ ಅಷ್ಟೇ ಅಲ್ಲ, ಅದ್ಭುತವಾಗಿ ಹಾಡನ್ನ ಹಾಡಿರೋದು ಕೂಡ ಚಿಕ್ಕಣ್ಣ ಅವರೇ. ಈಗ ಅಲ್ಲಿ ನಾವು ನೋಡಿದಾಯ್ತಪ್ಪ, ಈಗ ಲೈವ್ ಅಲ್ಲಿ ನಾವು ಡಾನ್ಸ್ ನೋಡ್ಲೇಬೇಕು ಅಲ್ವಾ? ಮ್ಯೂಸಿಕ್. ಅದ್ಭುತವಾದಂತ ಡಾನ್ಸ್ ನಾವು ವೇದಿಕೆ ಮೇಲೆ ನೋಡಿದ್ವಿ. ಇವತ್ತು ನಮ್ಮ ಸ್ಯಾಂಡಲ್ವುಡ್ ನ ಉಪಾಧ್ಯಕ್ಷ ಚಿಕ್ಕು ಅವರು ನಮ್ಮ ಜೋಡಿ ನಂಬರ್ 1 ವೇದಿಕೆ ಮೇಲೆ ಬಂದಿದ್ದಾರೆ. ಸೊ ಅವ್ರಿಗೋಸ್ಕರ ನಮ್ಮ ಕಡೆಯಿಂದ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಏನು ಅಂತ ನೋಡೋಣ ಅಲ್ಲ? ಕೋಟೆ ಕಟ್ಟಿ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗೋಗವ್ರೆ, ಹಂಗೆ ನನ್ನ ಮಗ ಗೌಡನ್ನು ಮಣ್ಣಲ್ಲಿ ಹಾಕಿ ತುಳಿತೀನಿ. ಸಾಧನೆಗೆ ಯಾವುದೇ ಮಾನದಂಡ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯವಾಗಿ ತನ್ನ ಬದುಕನ್ನ ರೂಪಿಸಿಕೊಂಡ್ರೆ ಅದೇ ಸಾಧನೆ. ಒಂದು ಚಿಕ್ಕ ಹಣತೆ ಇಡೀ ಮನೆಯನ್ನೇ ಬೆಳಗುತ್ತೆ. ಒಂದು ಚಿಕ್ಕ ಶಾಹಿ ಗುರುತಿನ ಓಟು ದೇಶದ ಭವಿಷ್ಯವನ್ನೇ ನಿರ್ಧರಿಸುತ್ತೆ. ಒಂದು ಚಿಕ್ಕ ಇರುವೆ ಮನಸ್ಸು ಮಾಡಿದ್ರೆ ದೊಡ್ಡ ಕಣಜವನ್ನೇ ಸೃಷ್ಟಿ ಮಾಡುತ್ತೆ. ಅಂತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಒಂದ್ ತಿಳ್ಕೊ,
ಕಾಲೆಳೆಯೋರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ. ಪ್ರೀತಿ ಅಭಿಮಾನ ಇಟ್ಟರ ಜನ ಹೃದಯದಲ್ಲಿರ್ತಾರೆ. ಹಾಗೆ ನಾವು ಕಾಣುವಂತಹ ಒಂದು ಚಿಕ್ಕ ಕನಸು ಒಂದು ದೊಡ್ಡ ಬದುಕನ್ನೇ ಕಟ್ಟಿಕೊಡುತ್ತೆ. ಬಹುಶಃ ಇಷ್ಟು ಮಾತುಗಳು ಸಲ್ಲುವ ಅದ್ವಿತೀಯ ಪ್ರತಿಭೆ ನಮ್ಮೆಲ್ಲರ ಪ್ರೀತಿಯ ಚಿಕ್ಕು ಅಲಿಯಾಸ್ ಚಂದನವನದ ಉಪಾಧ್ಯಕ್ಷ ಚಿಕ್ಕಣ್ಣ. ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯ ಬಲ್ಲಹಳ್ಳಿಯಲ್ಲಿ ಭೈರೇಗೌಡ ಹಾಗೂ ನಿಂಗಮ್ಮ ದಂಪತಿಗಳ ಮಗನಾಗಿ ಜನಿಸಿದ ಚಿಕ್ಕಣ್ಣ ದೃಶ್ಯ ಕಲಾ ವೇದಿಕೆಯ ಮೂಲಕ ಬಣ್ಣದ ಬದುಕಿಗೆ ಕಾಲಿಟ್ಟು ಹಲವಾರು ನಾಟಕ ಹಾಗೂ ದೈನಂದಿನ ಧಾರಾವಾಹಿಗಳಲ್ಲಿ ನಟಿಸಿದ್ದಲ್ಲದೆ ನಮ್ಮ ಜಿ ಕನ್ನಡ ವಾಹಿನಿಯ ಹೆಮ್ಮೆಯ ರಿಯಾಲಿಟಿ ಶೋ ಕಾಮಿಡಿ ಕಿಲಾಡಿಗಳು ಮೂಲಕ ಹಾಸ್ಯ ನಟನಾಗಿ ಗುರುತಿಸಿಕೊಂಡು ಕನ್ನಡಿಗರ ಮನಗೆದ್ದ ಇವರು 2012ರಲ್ಲಿ ಕಿರಾತಕ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ನಮಗೋಸ್ಕರ ಹುಡುಗರ್ನ ಯಾವತ್ತು ಬೆಳೆಸ್ಬೇಕಣಲೇ. ಬಾರಿಕಿದ್ ಗುಡಿ ಹಾಕ್ಬಿಟ್ಟಿದೀಯ ಅಂತ ಇನ್ನೊಂದೆರಡು ಕಿತ್ತಾಕಿದ್ರೆ ನಾವಿಂದ ಬಂದು ಎತ್ಕಂತಿರ್ಲಿಲ್ವಾ? ಪ್ರತಿಯೊಂದು ಚಿತ್ರದಲ್ಲಿಯೂ ನಾಯಕನಿಗೆ ಸರಿಸಮನಾಗಿ ನಟಿಸುವುದರ ಜೊತೆಗೆ ಇಲ್ಲಿಯವರೆಗೆ 85ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹಾಸ್ಯ ನಟನಾಗಿ ಜನಪ್ರಿಯರಾಗಿದ್ದಾರೆ. ಅಧ್ಯಕ್ಷರೇ, ವಾಸನೆ ಗಮ್ಮಂತ ಐತೆ. ಕಮ್ಮಿ ಆದ್ರೂ ಒಂದ್ 8 ಮರಿ ಹೊಡೆದಿರಲ್ವಾ? ಉಪಾಧ್ಯಕ್ಷರೇ, ದೊಡ್ಡ ಜಾಗ ಮಿನಿಮಮ್ 10-15 ಮರಿ ಹೊಡೆದಿರ್ತಾರೆ. 2013 ಹಾಗೂ 2014ರಲ್ಲಿ ರಾಜಾ ಹುಲಿ ಹಾಗೂ ಅಧ್ಯಕ್ಷ ಚಿತ್ರದ ಅಭಿನಯಕ್ಕಾಗಿ ಇವರಿಗೆ 2 ಬಾರಿ ಸೈಮಾ ಉತ್ತಮ ಹಾಸ್ಯ ನಟ ಪ್ರಶಸ್ತಿ, 2015ರಲ್ಲಿ ಐಫಾ ಉತ್ಸವ್ ಉತ್ತಮ ಹಾಸ್ಯ ನಟ ಪ್ರಶಸ್ತಿ, ಜೊತೆಗೆ ಇವರ ಹಾಸ್ಯ ನಟನೆಗೆ ಜಿ ಕನ್ನಡ ವಾಹಿನಿಯು 2019ರ ಹೆಮ್ಮೆಯ ಹಾಸ್ಯ ನಟ ಪ್ರಶಸ್ತಿಯನ್ನಿತ್ತು ಗೌರವಿಸಿದ. ಒಂದು ಚಿಕ್ಕ ಹಳ್ಳಿಯಿಂದ ಚಿಕ್ಕ ಕನಸನ್ನ ಇಟ್ಕೊಂಡು ಚಿಕ್ಕ ಪಾತ್ರನ ಚೊಕ್ಕವಾಗಿ ಮಾಡಿಕೊಂಡು ಬೆಳ್ಳಿ ಚುಕ್ಕಿ ತರ ಮೆರೀತಿರೋ ಹಳ್ಳಿ ಸೊಗಡಿನ ಯುವ ಹಾಸ್ಯ ನಟ ಇದೀಗ ಉಪಾಧ್ಯಕ್ಷನಾಗಿ ಕನ್ನಡಿಗರ ಹೃದಯಕ್ಕೆ ಲಗ್ಗೆ ಹಾಕಲು ಸಿದ್ಧವಾಗಿದ್ದು, ಚಿತ್ರಕ್ಕೆ ಕನ್ನಡಿಗರೆಲ್ಲರ ಪರವಾಗಿ ಶುಭಾಶಯಗಳನ್ನ ಹಾರೈಸುತ್ತಾ ನಮ್ಮ ಜೋಡಿ ನಂಬರ್ 1 ವೇದಿಕೆಗೆ ಪ್ರೀತಿಯ ಸ್ವಾಗತ ಕೋರೋಣ. ಸಾಧ್ಯ ಮಾಡೋ ಮನುಷ್ಯ ಹುಡ್ಕೋ ನೀನು ಭವಿಷ್ಯ, ಬಿಟ್ಟು ಬಿಡು ಆಲಸ್ಯ, ಇಟ್ಕೋ ಒಳ್ಳೆ ಅಭ್ಯಾಸ, ಉಪದೇಶ ಮಾಡ್ತಾ ಕೇಳು ಉಪಾಧ್ಯಕ್ಷ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ, ತುಂಬಾ ಖುಷಿ ಆಯ್ತು. ಬೀಗ್ರನ್ನ ಕೇಳೋಣ. ಬೀಗ್ರೆ ಹೇಳಿ, ಉಪಾಧ್ಯಕ್ಷರು ಬಂದಿದ್ದಾರೆ, ಮಲೈಕಾ ಅವರು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಹೇಗನ್ನಿಸ್ತಾ ಇದೆ ಮಾಳ್ವಿಕಮ್ಮ? ವಿಟಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಕನಸು ಕಾಣೋದು ಮುಖ್ಯ, ನನಸು ಮಾಡಕ್ ಭಗವಂತ ಇದ್ದಾನೆ, ಹಾಗಾಗಿ ಕನಸು ಕಾಣಬೇಕು. ಪ್ರಾಯಶಃ ಚಿಕ್ಕಣ್ಣ ಮೈಸೂರಿನಲ್ಲಿ ಬೆಳೀತಾ ಇದ್ದಾಗ ಹೀಗೆ ಈ ಒಂದು ವೇದಿಕೆಯಲ್ಲಿ ಬಂದು ನಿಂತ್ಕೋತೀನಿ, ತಾನು ನಾಯಕನಾಗಿ ಒಂದು ಸಿನಿಮಾದಲ್ಲಿ ಅಭಿನಯಿಸ್ತೀನಿ, ಇದು ಯಾವುದೋ ಅನ್ಕೊಂಡಿರಲ್ವೇನೋ, ಆದ್ರೆ ಏನೋ ಒಂದು ಸಾಧಿಸ್ಬೇಕು ಅನ್ನೋ ಕನಸಿದ್ದಿರುತ್ತೆ ಅಂತ ಅನ್ಕೋತೀನಿ. ಆ ಕನಸು ನನಸಾಗಿರೋದು ಬಹಳ ಸಂತೋಷ. ಬಹಳ ಅದ್ಭುತವಾದ ಕಲಾವಿದ, ಹೆಚ್ಚು ಹೆಚ್ಚು ಯಶಸ್ಸು ಕಾಣಲಿ. ಉಪಾಧ್ಯಕ್ಷನೂ ಅಧ್ಯಕ್ಷ ಅಷ್ಟೇ ದೊಡ್ಡ ಯಶಸ್ವಿ ಚಿತ್ರವಾಗಲಿ ಅಂತ ನಾನು ಹಾರೈಸ್ತೀನಿ. ಸೊ ಮಲೈಕಾದು ಅವ್ರದೇ ಒಂದು ಜರ್ನಿ ಇದ್ದಿದೆ ಅಂತ ಅನ್ಕೋತೀನಿ, ಅವ್ರದೇ ಒಂದು ಕನಸಿದೆ. ಆ ಕನಸು ಇವತ್ತು ತಕ್ಕ ಮಟ್ಟಿಗೆ ಹಿರಿತೆರೆಯಲ್ಲಿ ನನಸಾಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಿನಿಮಾಗಳಲ್ಲಿ ನೀವು ಅಭಿನಯಿಸಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ಲಿ ಸ್ಟಾರ್ ಆಯಪ್ಪಜಿ ಅವನ ಹೆಸರಲ್ಲಿ ಮಾತ್ರ ಚಿಕ್ಕಣ್ಣ ಅಷ್ಟೇ. ಪ್ರೀತಿ ವಿಶ್ವಾಸದಲ್ಲಿ, ಸ್ನೇಹದಲ್ಲಿ, ಪ್ರತಿಭೆಯಲ್ಲಿ ಎಲ್ಲದರಲ್ಲೂ ದೊಡ್ಡಣ್ಣ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಅವನೊಂದು ಬಹಳ ಮುಖ್ಯವಾದ ಟ್ಯಾಲೆಂಟ್ ಏನು ಅಂದ್ರೆ, ಎಷ್ಟು ದೊಡ್ಡ ಹೀರೋಸ್ ಅಲ್ಲಾದ್ರೂ ಅವನು ಆಕ್ಟ್ ಮಾಡ್ಲಿ, ಅವನನ್ನ ಅವ್ರು ಯಾರು ಇವನೊಬ್ಬ ನಮಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್, ಕಾಮಿಡಿ ಆಕ್ಟರ್ ಅಂತ ಟ್ರೀಟ್ ಮಾಡಿದ್ ನಾನು ನೋಡೇ ಇಲ್ಲ. ಬಿಕಾಸ್ ಅಷ್ಟು ಚೆನ್ನಾಗಿ ಬೆರ್ತ್ ಬಿಡ್ತಾನೆ, ಅಷ್ಟು ಬೇಗ ಸ್ನೇಹಿತನ ಹೋಗ್ತಾನೆ ಅಂತ ಸ್ನೇಹಜೀವಿ ಅವನು. ಈ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಹಾರೈಸ್ತೇನೆ, ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ನಮ್ಮ ಜಿ ಕುಟುಂಬದ ಪ್ರತಿಭೆ ನೀನೊಬ್ಬ ಸೂಪರ್ ಸ್ಟಾರ್ ಆಗೋದನ್ನ ನಾನು ನೋಡಬೇಕು ಅನ್ನೋದು ನನ್ನ ತುಂಬಾ ಆಸೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆ್ಯಂಡ್ ಲವ್ ಯು ಟು ಮಲೈಕಾ ಅವರೇ. ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟಿದ್ದೀರಾ ಸೀರಿಯಲಿಂದ ಕನ್ನಡ ಬೆಳ್ಳಿ ತೆರೆಗೆ. ನಿಮ್ಮ ಭವಿಷ್ಯನು ಉಜ್ವಲವಾಗಿರಲಿ. ನೀವು ಡಾನ್ಸ್ ಮಾಡೋ ಸ್ಟೈಲ್ ಇರ್ಬೋದು, ಆಕ್ಟಿಂಗ್ ಮಾಡೋ ಸ್ಟೈಲ್ ಇರ್ಬೋದು, ತುಂಬಾ ಇಷ್ಟ ಆಗುತ್ತೆ. ಕನ್ನಡಕ್ಕೆ ಮತ್ತೊಬ್ಳು ಮುದ್ದಾದಂತ ಹೆಣ್ಮಗು ಹೀರೋಯಿನ್ ಆಗಿ ಸಿಕ್ಕೋದು ಅನ್ನೋದೊಂದು ಖುಷಿ ನಮಗೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರೇಮ್ ಅವರೇ. ನಮ್ಮ ಕುರಿಯವರಿದಾರಲ್ಲ, ಆಹಾ, ಅವರು ಕೂಡ ಒಬ್ಬ ಅದ್ವಿತೀಯ ಪ್ರತಿಭೆ. ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ನಾವಿಲ್ಲಿ ಈ ಕ್ಷಣದಲ್ಲಿ ಏನಾದ್ರು ಕೇಳಬೇಕು ಅಂತಂದ್ರೆ? ಖಂಡಿತವಾಗ್ಲು ಇವನು ನನಗೆ ಫಸ್ಟ್ ಪ್ರತಾಪಣ್ಣ ಅಂತ ಶುರು ಮಾಡಿದ್ದು. ಇಲ್ಲ ಇವನ್ ಡೈ ಹಾಕೊಂತಾನೆ, ಇಲ್ಲ ನಿಜವಾಗ್ಲು ಅಣ್ಣನ ಅಂಕಲ್ ಎಲ್ಲ ಗೊತ್ತಾಗುತ್ತೆ ಅಲ್ವಾ? ಯಾರು ಹೇಳು ಅಂದ್ರೆ
ನಾನು ತುಂಬಾ ಚಿಕ್ಕವನು. ಪ್ರತಾಪ್ ಅಣ್ಣ ಅಂತ ಶುರುವಾಗಿ ಆಮೇಲೆ ಪ್ರತಾಪ್ ಅವರೇ ಆಯ್ತು, ಆಮೇಲೆ ಹೋಗೋ ಬರೋ ಥರದ್ದಾಯ್ತು. ನಮ್ದೊಂದು 22 ವರ್ಷದ ನಾವಿಬ್ರು ಒಟ್ಟಿಗೆ ದೃಶ್ಯ ಕಲಾವೇದಿಕೆ ಅಂತ ಒಂದು ತಂಡ ಇದೆ ಮೈಸೂರಲ್ಲಿ, ಅಲ್ಲಿಗೆ ಇಬ್ರು ಒಟ್ಟಿಗೆ ಎಂಟ್ರಿ ಕೊಟ್ಟಿದ್ದು. ಇವತ್ತಿಲ್ಲಿ ನಿಲ್ಲಕ್ಕೆ ಇವಂದು ಒಂದು ಮೇಜರ್ ಪಾರ್ಟ್ ಇದೆ. ಏನಕ್ಕೆ ಅಂದ್ರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗಕ್ಕೆ ಅಮೃತ ಮಹೋತ್ಸವನೇ ಕಾರಣ. ಅಲ್ಲಿ ನಾನು ಇವನು ಸ್ಕಿಟ್ ಮಾಡಿದ್ವಿ, ಅದು ನೋಡಿ ಯಶ್ ಅವರು ನನ್ ಕಿರಾತಕ ಕೊಡ್ಸಿದ್ರು, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಬಟ್ ಅಲ್ಲಿಗೆ ಹೋಗಕ್ಕೆ ಅಮೃತ ಮಹೋತ್ಸವಕ್ಕೆ ಹೋಗಿ ಇವನೇ ಕಾರಣ. ನನಗೆ ಸಿನಿಮಾದವ್ರದ್ದು ಅದೆಲ್ಲ ಟಚ್ ಇಲ್ಲ ಅಲ್ಲ, ಸೊ ಅಲ್ಲಿ ಒಂದು ಕಾಮಿಡಿ ಸ್ಕಿಟ್ ಇರ್ಲಿ ಅಂತ ಇವ್ನಿಗೆ ಹೇಳಿದ್ರು. ನಾವಿಬ್ರು ಮಾಡೋಣ ಅಂತ ಆವಾಗ ಇವನ್ ಜೊತೆಲ್ಲ ಇಟ್ಕೊಂಡು ಒಂದ್ 15 ದಿನ ರಿಹರ್ಸಲ್ ಮಾಡಿ ಅಲ್ಲೊಂದು ಸ್ಕಿಟ್ ಮಾಡಿ ಅಲ್ಲಿ ಎಲ್ರಿಗೂ ಇಷ್ಟ ಆಗ ಅಲ್ಲಿಂದ ಶುರು ಆಯ್ತು. ಸೊ ಒನ್ ಆಫ್ ದ ರೀಸನ್ ಇವನು ಕಾರಣ. ಥ್ಯಾಂಕ್ ಯು. ಕೆಲಸ 6:30 ಮುಗಿಯೋದು ಇವನಿಗೆ. 6:30 ಮುಗಿದ್ರೆ ಇಮ್ಮಿಡಿಯೇಟ್ ನಾವು ಸೀನ್ ಸ್ಟಾರ್ಟ್ ಮಾಡೋ ಟೈಮಿಗೆ ಸ್ಟೇಜ್ ಹತ್ತು ಬಿಡೋನು. ಸ್ಟೇಜ್ ಹತ್ಕೊಂಡು ಡೈಲಾಗ್ ಹೊಡ್ಕೊಂಡೇ ಬರೋನು. ಹಿಂಗ್ ತಿರುಗಿದ್ರೆ ಆ ಸಿಮೆಂಟ್ದು ಇದೆಲ್ಲ ಇಲ್ಲಿ ಬೆಳ್ಳಗೆ ಆಗ್ಬಿಟ್ಟಿರೋದು. ನಾವು ಏನು ಹಿಂಗ್ ಬಂದಿದ್ಯಾ ಅಂದಾಗ ಅವಾಗ ಒಂದ್ 2 ರೂಪಾಯಿ ಕೊಬ್ಬರಿ ಎಣ್ಣೆ ಪ್ಯಾಕೆಟ್ ತಗೊಂಡು ಕ್ಲೀನ್ ಆಗಿ ಹಿಂಗ್ ಹಚ್ಕೊಂಡು ಫುಲ್ ಅದು ಆ ಬೆಳ್ಳಗಿರೋದು ಸಿಮೆಂಟ್ ಎಲ್ಲ ಹೋಗಿಸಿ ಹಂಗೆ ಕಷ್ಟಪಟ್ಟು ಬಂದವನು. ಅವ್ನು ಮಾಡಿಲ್ದೇ ಇರೋ ಕೆಲ್ಸನೇ ಇಲ್ಲ. ಅವನು ಅಷ್ಟು ಕಷ್ಟಪಟ್ಟಿದ್ಕೆ ಇವತ್ತು ಈ ಲೆವೆಲ್ಗೆ ಬಂದಿರೋದು. ಖಂಡಿತ ನಿಜವಾಗ್ಲೂ ಒಳ್ಳೆ ಮಾತಿದು. ಇವತ್ತು ನಮ್ಮ ಸಂಚಿಕೆಗೆ ಉಪಾಧ್ಯಕ್ಷರಾದಂತ ಚಿಕ್ಕಣ್ಣ ಅವರು ಹಾಗೂ ಮಲೈಕಾ ಅವರು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಉಪಾಧ್ಯಕ್ಷನ ಸೆಲೆಬ್ರೇಟ್ ಮಾಡೋಣ, ಹಾಗೆ ನಿಮ್ಮ ಕುಟುಂಬದ ನೆನಪುಗಳನ್ನ ಇಲ್ಲಿ ಹಂಚ್ಕೊಳ್ಳೋಣ ಅಂತ ಹೇಳ್ತಾ ನಿಮ್ಮ ಆಸನ ನಿಮ್ಗೋಸ್ಕರ ಕಾಯ್ತಾ ಇದೆ. ಬನ್ನಿ. ಈಗ ಬರ್ತಾ ಇರುವಂತ ಮೊದಲನೇ ಜೋಡಿ ನಂಬರ್ 1 ದಾಂಪತ್ಯದ ಅನುಭವಿ ಜೋಡಿ ರಮೇಶ್ ಪಂಡಿತ್ ಸರ್ ಹಾಗೂ ಅವರ ಶ್ರೀಮತಿ ಸುನೇತ್ರ ಪಂಡಿತ್ ಮೇಡಮ್. ರಮೇಶ್ ಸರ್, ಏನ್ ಸ್ಕೂಲಿಂದ ಬರ್ತಾ ಇದ್ರ? ಡ್ರಿಲ್ ಮಾಡ್ಕೊಂಡ್ ಬಂದ್ರಲ್ಲ? ನಿಮ್ಮ ನೋಡಿ ಡ್ಯಾನ್ಸ್ ನಿಮ್ ಡ್ಯಾನ್ಸ್ಗಿನ್ನ 1000 ಪಾಲ್ ಬೆಟರ್ ಆಗಿತ್ತು. ನನ್ನ ಡ್ಯಾನ್ಸ್ ನ ಕಲ್ತು ಇವತ್ತು DKD ನಲ್ಲಿ ಎಂತೆಂತ ಸ್ಪರ್ಧಿಗಳು ಹೆಸರು ಮಾಡಿದ್ದಾರೆ ಅಂತ ಗೊತ್ತಾ? ಒಂದು ಹೆಸರು ಹೇಳಿ ನೀವೇ. ಉರಿ ಪ್ರತಾಪ್. ಅವ್ನು ಡ್ಯಾನ್ಸ್ ಕಾಂಪಿಟೇಷನ್ಗೆಲ್ಲ ಪ್ರೈಸ್ ಎಲ್ಲ ತಗೊಂಡವ್ನು ಆಕ್ಚುಲ್ ಆಗಿ. ನನ್ನ ಡ್ಯಾನ್ಸ್ ಬಗ್ಗೆ ಅವರೆಲ್ಲ ಮಾತಾಡ್ತಾ ಇದಾರೆ, ಅದೇನು ಅಂತ ಈಗ ತೋರಿಸ್ತೀನಿ ನಿಮ್ ಮುಂದೆನೆ. ಯಾತ್ರ ಸಾಂಗು ಮೊದಲನೇದಾಗಿ ನಿಮ್ಮಿಬ್ರಿಗೂ ಫ್ಯಾಮಿಲಿ ರೌಂಡ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ನೀವು? 1 ಗ್ರಾಮ್ ಕೂಡ ಕಮ್ಮಿ ಆಗಿಲ್ಲ, ಹಾಗೆ ಇದ್ದೀವಿ. ಈಗ ನಿಮ್ಮ ಫ್ಯಾಮಿಲಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ? ನಮ್ಮ ತಂದೆ ತಾಯಿ, ಅಫ್ಕೋರ್ಸ್ ಮಗಳು, ಮತ್ತೆ ಪಂಡಿತ್ ಅವ್ರ ಅಣ್ಣನ ಮಗಳು. ಹೌದಾ? 4 ಜನ ಬಂದಿದ್ದಾರೆ. ಕರೆಸ್ಬಿಡಿ ಎಲ್ರು. ಬನ್ನಿ. ಸುನೇತ್ರಾ ಮೇಡಮ್ ಅವರ ತಂದೆಯವ್ರನ್ನ ಮಾತಾಡ್ಸೋಣ. ನಾರಾಯಣ ಸ್ವಾಮಿ ಸರ್, ಮಗಳು ಅಳಿಯನ ಬಗ್ಗೆ ಹೇಳಿ. ತುಂಬಾ ಖುಷಿಯಾಗಿದೆ ನನಗೆ. ಅವರು ಅಳಿಯ ಅಂತ ಅನ್ಸೋದೇ ಇಲ್ಲ, ಮಗನಿಗಿನ್ನ ಹೆಚ್ಚಾಗಿದ್ದಾರೆ. ಇನ್ನು ಮಗಳಿಗೂ ನನಗೂ ಸ್ವಲ್ಪ ಹಾಗಾಗಿ ಇದಿರುತ್ತೆ. ಆದ್ರೆ ಇದೇನಪ್ಪ ಅಂತಂದ್ರೆ ಬೈದು ಹೇಳೋದು ಬದುಕೋದಕ್ಕೋಸ್ಕರ, ನಗನಗ್ತಾ ಹೇಳೋದು ನಗುಪಾಟ್ಲಿಗೆ, ಕೋಪದಿಂದ ಹೇಳೋದು ಕಾಪಾಡೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ದೊಡ್ಡವ್ರು ಹೇಳಿದ್ದಾರೆ. ಅದರಿಂದ ಯಾವುದನ್ನು ನಾವು ತಲೆಗಚ್ಕೋದಿಲ್ಲ. ಗೊತ್ತಾಯ್ತಾ? ನನಗೆ 2 ಹೆಣ್ಮಕ್ಳಿದ್ದಾರೆ. ಒಬ್ಳು ಬಾಂಬೆಲಿದ್ದಾಳೆ, ಇಲ್ಲಿ ನನ್ನ ಮಗಳಿದ್ದಾಳೆ. 2 ನನಗೆ 2 ಕಣ್ಣಿದ್ದಾಗೆ ಸಂಸಾರದಲ್ಲಿ. ಅವೇ ನನಗೆ ಆಸ್ತಿ. ಯಾಕಂದ್ರೆ ಗಂಡು ಸಂತತಿ ಇದ್ರೆ ಅಪ್ಪ ನಮ್ಗೇನು ಮಾಡೇ ಇಲ್ಲ, ಏನು ಇಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ತಿಂತೇಗ್ಬಿಟ್ಟು ಹೆಂಡತಿ ಬಂದ ತಕ್ಷಣ ಓಡಾಟೋಗ್ಬಿಡ್ತಾನೆ. ಹೆಣ್ಮಕ್ಳು ತಂದೆ ತಾಯಿಯನ್ನ ಪೋಷಣೆ ಮಾಡಿ ಅವ್ರಿರೋ ತನಕನೂ ಅವ್ರು ಸೇವೆ ಮಾಡ್ಕೊಂಡಿರೋದು, ಅವರು ಇದುವರ ತನಕನೂ ಚೆನ್ನಾಗಿದ್ದಾರೆ. ಆಯ್ತಾ? ಅದು ಬೇಕಾಗಿರೋದು. ಏನು ಗಂಡು ಮಕ್ಕಳೇ ಆಗಿಲ್ಲ ಅಂತ ನಮ್ಗೇನು ಇದಿಲ್ಲ, ಸಾಕು. ಇನ್ನ ಮುಂದೆ ಇದೇ ತರ ನಡೀತಾ ಇರ್ಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಜೀವನದಲ್ಲಿ ಚೆನ್ನಾಗಿದ್ದೀವಿ. ದೇವ್ರು ಯಾವುದು ಕಮ್ಮಿ ಮಾಡಿಲ್ಲ. ಮುಂದೆ ಚೆನ್ನಾಗಿರ್ಲಿ, ಇಟ್ಟಿರ್ಲಿ ಅನ್ನೋ ಒಂದು ಅಭಿಲಾಷೆಯಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಹಾಗೆ ನಾವು ಸರ್ವಜನ ಸುಖಿನೋಭವ ಅಂತಂದ್ಬಿಟ್ಟು ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದೀನಿ. ಚೆನ್ನಾಗಿದೆ. ಎಲ್ಲ ಬೆಸ್ಟ್ ಅಂದ್ರೆ ನಮ್ಮಪ್ಪ 86 ಇಯರ್ಸ್, ನಮ್ಮಮ್ಮ 76 ಇಯರ್ಸ್. ಇವಾಗ್ಲೂ ನಮ್ಮಮ್ಮನ ಬೈಕಲ್ಲಿ ಕೂಡಿಸ್ಕೊಂಡು ರೌಂಡ್ ಹೋಗ್ತಾರೆ. ಹೌದಾ? ಸೊ ದಿನ ಇವ್ರ ಹತ್ರ ಜಗಳ ಮಾಡದೆ ಇನ್ನೇನ್ ಮಾಡ್ಬೇಕು ನಾನು?
ಅಮ್ಮ ಹೇಳಿ ಅಳಿಯನ್ ಬಗ್ಗೆ ಹೇಳಿ. ನಮ್ಮ ಮಗಳಿಗಿಂತ ನಮ್ಮ ಮಳೆಯನ ಹತ್ರ ಏನಾದರೂ ಕಷ್ಟ ಸುಖ ಏನಾದರೂ ಹೇಳ್ತೀನಿ. ಅವಳ ಹತ್ರ ಹೇಳಕ್ಕೆ ಕೊಯ್ಯ ಮಾಡ್ತಾಳೆ, ಹೇಳೋಕ್ಕೆ ಹೋಗೋದಿಲ್ಲ ಅವಳ ಹತ್ರ ನಾನು. ಏನಂದರೆ ನಮ್ಮ ಮಳಿನ ಹತ್ರನೇ ಏನಾದರೂ ಹೇಳ್ತೀನಿ ನಾನು. ಓಕೆ ಶ್ರೇಯಾ, ತಂದೆ ಅಮ್ಮನ ಪಾದ ಪೂಜೆ ಮಾಡಿ ಕಾಲುಂಗ್ರವನ್ನ ತೊಡ್ಸಿದ್ರು, ಅದನ್ನೆಲ್ಲ ನೀವು ನೋಡಿದಾಗ ಹೇಗೆ ಅನ್ಸುತ್ತೆ ನಿನಗೆ? ಎಷ್ಟು ಪ್ರೌಡ್ ಫೀಲ್ ಮಾಡ್ತೀರಾ ನೀವು? ತುಂಬಾನೇ ಹೆಮ್ಮೆ ಅನ್ಸುತ್ತೆ. ರೆಸ್ಪೆಕ್ಟ್, ಲವ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬಾ ಚೆನ್ನಾಗಿದೆ. ಹಂಗೆ ಜಗಳನೂ ತುಂಬಾ ಚೆನ್ನಾಗಿದೆ. ಬಟ್ ಏನಂದ್ರೆ ಜಗಳ ಆಡ್ತೀವಿ, ಎಲ್ಲರೂ ತುಂಬಾ ಜಗಳ ಆಡ್ತೀವಿ, ಅಕ್ಕಪಕ್ಕ ಮನೆಗೆ ಗೊತ್ತಾಗೋ ತರನೇ ಜಗಳ ಆಡ್ತೀವಿ. ಬಟ್ ನೆಕ್ಸ್ಟ್ ಮೂಮೆಂಟ್ ಲೈಕ್ ವಿತಿನ್ 5 minutes ಅಷ್ಟೇ. 5 minutes ಆಗಿದ ತಕ್ಷಣ ಇದು ಬೇಕಾ, ಸರಿ ಬೇಡವಾ, ಆಯ್ತು ಮುಗೀತು, ಅಲ್ಲಿಗೆ ಮುಗೀತು ಆ ಜಗಳ, ಅಲ್ಲಿಗೆ ಮುಗ್ದು ಮೂವ್ ಆನ್. ಹಂಗೆ ನೀವು ಕೇಳಿದ್ದು ಹೇಗೆ ಅನ್ಸತ್ತೆ ಅಂತ, ನಾನು ಯಾರನ್ನಾದ್ರೂ ಮದುವೆ ಆಗಂಗಿದ್ರೆ ಮೇ ಬಿ ಹಾಫ್ ಆಫ್ ಹಿಮ್ ಹಾಫ್ ಆಫ್ ಹರ್. ಸ್ವೀಟ್. ಓಕೆ, ಸೊ ಒಂದು ಡಿಸ್ಕ್ರಿಪ್ಷನ್ ಸಿಕ್ಬಿಡ್ತು ಶ್ರೇಯಾ ಕಡೆಯಿಂದ, ಹೀಗೆ ಇರಬೇಕು ನಾನು ಮದುವೆ ಮಾಡ್ಕೊಳ್ಳೋ ಗಂಡ ಅಂತ. ವೆರಿ ನೈಸ್. ಅಂಡ್ ಆ ದಂಪತಿಗಳನ್ನ ನೋಡಿದಾಗ ಪೂರ್ಣಿಮಾ ಅವರೇ ಹೇಗೆ ಅನ್ಸುತ್ತೆ ನಿಮ್ಗೆ? ನನಗೆ ತುಂಬಾ ಖುಷಿ ಆಗುತ್ತೆ. ಇವಾಗ ಏನು ರಾಮ ರಾಮ ಅಂತಿದ್ರಲ್ಲ, ಅದನ್ನ 50 ವರ್ಷದ ಹಿಂದೆನೆ 50 ವರ್ಷ ನಡೆಸ್ಕೊಂಡು ಬಂದು 50 ವರ್ಷ ಅಂದಾನ ಮಾಡಿ ಗುರುರಾಜರು ನಾಯ್ಡು ಅಂತವ್ರಿಗೆ ವೇದಿಕೆ ಮಾಡಿಕೊಟ್ಟವರು ನಮ್ಮ ತಾತ. ಅಂತಹ ಪಂಡಿತ್ ಅವ್ರ ತಂದೆ. ನಮ್ಮ ಪಂಡಿತ್ ಅವರ ತಂದೆ. ಸೊ ಅಂತಹ ಕುಟುಂಬದಲ್ಲಿ ಅವರು ಬಂದಾಗ ಮೊದಲಿಂದಾನು ಅವ್ರಿಗೆ ನಾಟಕ, ಸಿನಿಮಾ ಇದರದಂತರ ಬೆಳೆಯೋ ಸಿರಿ ಮೊಳಕೆಯಲ್ಲೇ ಅನ್ನೋಂಗೆ ಅವ್ರಿಗೆ ಅದರದ್ದು ಎಕ್ಸ್ಪೋಜರ್ ಸಿಕ್ಬಿಟ್ಟಿತ್ತು. ಮತ್ತೆ ಪ್ರೇಮ್ ಸರ್ ಒಂದು ಹೇಳಿದ್ರು, ನಾನು ಇದರಲ್ಲಿ ಇಲ್ಲ ಅಂತ ಫುಲ್ಲು ಸಂಪೂರ್ಣವಾಗಿ ನನ್ನ ತೆರ್ಕೊಂಡ್ಬಿಡ್ಬೇಕು, ನಾನು ಯಾವುದೇ ಒಂದು ಕಲಾರಂಗಕ್ಕೆ ಬಂದಾಗ ನಾನೇ ಈ ಪಾತ್ರ ಅಂತ ಹೇಳ್ತಾರಲ್ಲ, ಪರಕಾಯ ಪ್ರವೇಶ ಮಾಡ್ತಾರಲ್ಲ, ಹೇಳ್ತಾರಲ್ಲ, ಆ ಥರ ಚಿತ್ರರಂಗ ಸಹ ನಮ್ಮ ಚಿಕ್ಕಣ್ಣ ಅಂತವ್ರನ್ನ ಪ್ರತಿಭೆನ ಗುರುತಿಸಿದಾರಲ್ಲ, ಆ ಥರ 100 ಕನ್ನಡ ಪ್ರತಿಭೆಗಳಿದ್ದಾರೆ. ಅದರಲ್ಲಿ ರಮೇಶ್ ಪಂಡಿತ್ ಅವ್ರು ಇರ್ಬೋದು, ನಮ್ಮ ಸುನೇತ್ರ ಅವ್ರು ಇರ್ಬೋದು, ಅವ್ರನ್ನ ಇವರು ಸಂಪೂರ್ಣವಾಗಿ ಇನ್ನೂ ಎತ್ತರಕ್ಕೆ ಎತ್ಕೊಂಡು ಹೋಗ್ಬೇಕು. ಭಗವಂತ ಅವ್ರು ಒಳ್ಳೇದು ಮಾಡಲಿ. ಸ್ವೀಟ್. ಎಷ್ಟು ಮನದಾಳದ ಮಾತನ್ನ ಆಡಿದ್ರು ಅಲ್ವಾ? ನಿಜವಾಗ್ಲೂ ಇದು ಒಂಥರ ಲವಲವಿಕೆಯ ಕುಟುಂಬ ಅಪ್ಪ ಇದು. ಅವ್ರು ಹೇಳಿದ್ರು ತಂದೆಗೆ ಇಷ್ಟು ವಯಸ್ಸಾಗಿದೆ, ತಾಯಿಗೆ ಇಷ್ಟು ವಯಸ್ಸಾಗಿದೆ, ಆದ್ರೂ ನಮ್ಮ ತಂದೆಯವರು ತಾಯಿನ ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ ಅಂತ. ನೀವ್ ಇಲ್ಲಿ ಬನ್ನಿ ಹೇಳ್ತೀನಿ, ಒಂದು ಮ್ಯೂಸಿಕ್ ಬರುತ್ತೆ, ಓಕೆನಾ? ಅವ್ರನ್ನ ನೋಡ್ಕೊಂಡು ಒಂದ್ ಎರಡೇ ಹೆಜ್ಜೆ ಹಾಕ್ಬಿಡಿ. ಓಕೆ, ನೀವು ಹೆಜ್ಜೆ ಹಾಕೋದನ್ನ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಲ್ವಾ? ಮ್ಯೂಸಿಕ್. ಇವಾಗ ನೋಡಿ, ಹತ್ರ ಎಲ್ಲ ಸಾಲ ಇಟ್ಕೋಬಾರ್ದಂತೆ. ನೀವು ಒಂದ್ಸಲ ಕೊಟ್ಬಿಡಿ ನೋಡೋಣ. ವಾಪಸ್ ಕೊಟ್ಬಿಡಿ, ನಿಮ್ಗೆ ಗೊತ್ತಾಯ್ತಾ ಇದ್ರೆ ನಾನು ತೋರಿಸ್ಕೊಡ್ತೀನಿ ಶ್ವೇತನ್ ಹತ್ರ. ಬೇಗಮ್ಮ. ಉಪಾಧ್ಯಕ್ಷರೇ ನೋಡಿ, ಬೇಗ ಮದುವೆ ಆದ್ರೆ ನಿಮ್ಗೂ ಈ ತರ ಮೂವ್ಮೆಂಟ್ಸ್ಗಳು ಸಿಗ್ತಾ ಇರುತ್ತೆ. ಸಾಲದ ಮೇಲೆ ಸಾಲ ಸಿಗ್ತಾ ಇರ್ತದೆ. ನೀವು ಅವ್ರ ಸಾಲ ತೀರಿಸ್ಬೋದು, ಅವ್ರು ನಿಮ್ ಸಾಲ ತೀರಿಸ್ತಾರೆ. ಇದ್ರ ಬಗ್ಗೆ 1-2 ಮಾತು ಹೇಳಿ. ಬಟ್ ಮನೆ ಊಟನೇ ಇರುತ್ತೆ. ಅಲ್ಲ, ನಿಜವಾಗ್ಲೂ ಖುಷಿ ಆಯ್ತು. ನಿಜವಾಗ್ಲೂ ಅಂಥವ್ರು ನಮಗೆ ಬೇಕು. ಮೇಡಮ್ ಹೇಳಿದ್ರು ಎವ್ರಿ ವೀಕು ಒಂದು ಪಿಕ್ಚರ್ ತೋರಿಸ್ತಾ ಇದ್ದ, ನಮ್ದು ಒಂದು ಉಪಾಧ್ಯಕ್ಷ ಅಂತ ಪಿಕ್ಚರ್ ಬರ್ತಾ ಇದೆ ಸರ್. ಸಖತ್ತಾಗಿ ಪ್ರಮೋಷನ್ ಮಾಡಿದೆ ಕಣ. ಇಲ್ಲ, ಹೋಗ್ತಾರೆ. ಹಂಗೆ ಹೇಳ್ತಾ ನಿಜವಾಗ್ಲೂ ಇದು ಒಂಥರ ಅವ್ರ ಫ್ಯಾಮಿಲಿ ನೋಡ್ತಾರೆ, ಹೆಂಗಿರ್ಲು ಫ್ಯಾಮಿಲಿ ಅನ್ಸುತ್ತೆ ನನಗೆ. ಆಮೇಲೆ ಅವ್ರು ಹೇಳಿದ್ದು ಕೂಡ ಕರೆಕ್ಟ್. ಈ ಗಂಡು ಮಕ್ಳಾದ್ರೆ ಅವನಿಗೆ ಎಜುಕೇಶನ್ ಕೊಡಿಸ್ಬೇಕು, ಅದಾದ್ಮೇಲೆ ಒಂದು ಕೆಲಸ ಕೊಡಿಸ್ಬೇಕು. ಸೊ ಹಂಗೆ ಮದುವೆ ಆಗಿ ಮದುವೆನೂ ಮಾಡ್ತೀವಿ. ಮದುವೆ ಆದ್ಮೇಲೆ ಏನೋ ಒಂದು ಯಾವ್ದೋ ಒಂದು ಕೆಲಸ ನಾವೇ ಕೊಡ್ಸೋರೆ. ನೋಡಿ ಇದು ಬರೀ ಇದು ಯಾವ್ದೋ ಕಿತ್ತೋದ್ ಕೆಲಸ ಕೊಡ್ಸವನೆ. ಆಸ್ತಿನೂ ಮಾಡಿಟ್ಟಿರ್ತೀಯ ಅನ್ಕೋ, ಏನೋ ಚೂರು ಪಾರ್ ಮಾಡಿ ನೋಡಿ ನಮ್ಮ ಅಪ್ಪ ಇಷ್ಟೇ ಮಾಡೋಣ, ಸಾಯಂಕಾಲ ಬೈಕಂಡೆ ಓಡಾಡ್ತಾರೆ. ಎಲ್ಲ ಗಂಡಸರು ಅಲ್ಲ, ಕೆಲವರು. ಸೊ ಬಟ್ ಹೆಣ್ಣು ಮಕ್ಕಳದ ಹಂಗಿಲ್ಲ. ಒಂದು ಎಜುಕೇಶನ್ ಕೊಡಿಸಿ ಅವ್ರಿಗೊಂದು ಒಳ್ಳೆ ಕಡೆ ಮದುವೆ ಮಾಡ್ಬಿಟ್ರೆ ಸಾಕು. ಸಾಯೋ ತನಕನೂ ಅಪ್ಪ ಅಮ್ಮದಿರಿಗೆ ಚಿರಋಣಿಯಾಗಿರ್ತಾರೆ. ಅಪ್ಪ ಅಮ್ಮನಿಗೆ ಅಷ್ಟೇ ಅಲ್ಲ, ಅಣ್ಣ ತಮ್ಮ ಯಾರಿಗೆ ಆದ್ರೂ ಹೆಣ್ಮಕ್ಳು ನಿಜವಾಗ್ಲೂ ಯಾವತ್ತಿಗೂ ಗ್ರೇಟ್. ಅಂದ್ರೆ ನಮ್ಮ ಅತ್ತೆ ಮಾವನ ಬಗ್ಗೆ ನಾನು ಮಾತಾಡಿಲ್ಲ ಅಂದ್ರೆ ತಪ್ಪಾಗತ್ತೆ. ಯಾಕೆ ಅಂದ್ರೆ ತುಂಬಾ ದೊಡ್ಡ ವ್ಯಕ್ತಿ ನಮ್ಮ ಮಾವನವರು, ಪಂಡಿತ್ ಅವ್ರ ತಂದೆ. ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಅವರ ಸಾಧನೆನ ಮೆಚ್ಚಿ ಪರ್ಸನಲ್ ಆಗಿ ಪತ್ರ ಬರೆದಿದ್ದಾರೆ ಪಂಡಿತ್ ಅವ್ರ ತಂದೆಗೆ.
ಥ್ಯಾಂಕ್ ಯು ಸೋ ಮಚ್. ಝೀಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಬಿಕಾಸ್ ನಮ್ಮಮ್ಮ ಫಸ್ಟ್ ಟೈಮ್ ಅವ್ರ ಜೀವನದಲ್ಲೇ ಅವ್ರ ಇದ್ರಲ್ಲೇ ಮಾತಾಡಿದ್ದಾರೆ ಮೈಕ್ ತಗೊಂಡು. ಓಕೆ ಪ್ರೇಮ್ ಅವರೇ, ಈ ಒಂದು ಕೂಡು ಕುಟುಂಬದ ಬಗ್ಗೆ ಏನ್ ಹೇಳ್ತೀರಾ? ಸುಮ್ಮನೆ ಕಳೆದಿಲ್ಲ ಇಷ್ಟು ವರ್ಷಗಳನ್ನ, ಎಲ್ಲರೂ ಕೂಡಿ ಬಾಳಿ ಬದುಕಿದ್ದಾರೆ, ಜೀವಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ. ನಿಮ್ಮ ಕುಟುಂಬ ಸದಾಕಾಲ ಹೀಗೆ ಖುಷಿ ಖುಷಿಯಾಗಿ ನಗ್ನಗ್ತಾ ಸುಖ ಶಾಂತಿ ನೆಮ್ಮದಿಯಿಂದ ಇರಿ ಅಂತ ಹೇಳಿ ಹಾರೈಸ್ತೀನಿ. ಎಲ್ರಿಗೂ ಒಳ್ಳೇದು. ಥ್ಯಾಂಕ್ ಯು ಸೋ ಮಚ್. ಮಾಡ್ಬೇಕಮ್ಮ, ತುಂಬಾ ಖುಷಿ ಆಯ್ತು ಇವತ್ತು ನಿಮ್ಮೆಲ್ಲರನ್ನೂ ನೋಡಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ ಆಯ್ತು ಎಲ್ಲರನ್ನೂ ನೋಡಿದ್ದು, ಅದರಲ್ಲೂ ನಿಮ್ಮನ್ನು ನೋಡಿದ್ದು ಬಹಳ ಸಂತೋಷ ಆಯ್ತು. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವು. ಥ್ಯಾಂಕ್ ಯು ಮಲೈಕಾ. ಫಸ್ಟ್ ನಮ್ಮನೇಲೂ ಟೀ ಮಾಡೋದು ಅಪ್ಪನೇ. ಸೊ ಅವ್ರ ಬಗ್ಗೆ ಹೇಳಿದಾಗ ನಂಗೆ ನಮ್ಮ ಅಪ್ಪನೇ ಅಪ್ಕಾದ್ರು. ಮ್ಯಾಮ್ ನಿಮ್ಮ ಎನರ್ಜಿ ಸೂಪರ್ ಆಗಿದೆ, ನೀವು ಬಿಟ್ರೆ ನಿಮ್ಮ ಅಮ್ಮ ಹೊಡಿತಿದ್ರಿ ಅನ್ಸುತ್ತೆ. ಯು ವಾಸ್ ಸೋ ಕ್ಯೂಟ್. ಬಟ್ ಐ ರಿಯಲಿ ಲವ್ಡ್ ಯುವರ್ ಎನರ್ಜಿ ಆ್ಯಂಡ್ ನಿಮ್ಮನ್ನೆಲ್ಲರೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ನಮ್ಮ ವೇದಿಕೆ ಕಡೆಯಿಂದ ಈ ಕುಟುಂಬಕ್ಕೆ ಒಂದು ಪುಟಾಣಿ ಕಾಣಿಕೆ ಇದೆ. ಕಾಣಿಕೆ ತಗೊಂಡು ಬನ್ನಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಎಲ್ಲರೂ ಖುಷಿ ಖುಷಿಯಿಂದ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಈಗ ಮುಂದಿನ ಜೋಡಿ ನಮ್ಮ ವೇದಿಕೆಯ ಹಿರಿಯ ಜೋಡಿ ಚಿದಾನಂದ್ ಸರ್ ಹಾಗೂ ಅವರ ಶ್ರೀಮತಿ ಕವಿತಾ ಮೇಡಮ್. ಇವತ್ತು ಸ್ಪೆಷಲಿ ಫ್ಯಾಮಿಲಿ ರೌಂಡ್ ಅಂತಾನೆ ನಾವು ಮಾಡ್ತಾ ಇದೀವಿ. ಸೊ ನಿಮ್ಮ ಮನೆಯಿಂದ ಯಾರ್ಯಾರು ಬಂದಿದ್ದಾರೆ ಅವ್ರನ್ನೆಲ್ಲ ವೇದಿಕೆ ಮೇಲೆ ಕರೆದು ಬಿಡಿ. ಸೊ ಇವತ್ತು ಕುಟುಂಬದವರೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಈ ವೇದಿಕೆ ಮೇಲೆ ಈ ದಂಪತಿಗಳು ಬಂದು ರಾರಾಜಿಸ್ತಾ ಇದ್ದಾರೆ. ಹೇಗನ್ಸುತ್ತೆ ನಿಮ್ಗೆ? ನನ್ನ ಹೆಸರು ನಾಗಭೂಷಣ್ ಅಂತ. ಎಲ್ಲರೂ ಪ್ರೀತಿಯಿಂದ ನಾಟ್ ರೀಚಬಲ್ ನಾಗಭೂಷಣ್ ಅಂತ ಕರೀತಾರೆ. ನಾಟ್ ರೀಚಬಲ್ ನಾಗಭೂಷಣ ಯಾಕೆ ಸರ್? ಕಿವಿ ಕೇಳಿಸಲ್ಲ. ಓಕೆ. ನಮ್ಮ ತಾಯಿಗೆ ನಾನು 13ನೇ ಸಣ್ಣ ಮಗ ನಾಟ್ ಔಟ್. 13ನೇ ಸಣ್ಣ ಮಗ ನಾಟ್ ಔಟ್. ಮೊಮ್ಮಕ್ಕಳು ಕೇಳಿ ಮೇಡಮ್. ನಮ್ಮನೆ ಫ್ಯಾಮಿಲಿನಲ್ಲಿ ಮರಿ ಮೊಮ್ಮಕ್ಕಳು 36 ಜನ. ನಮ್ಮನೆಯಲ್ಲಿ ಎಲ್ಲರೂ ಶ್ರಮಜೀವಿಗಳೇ. ನೀವು 32 ಜನ ಅಂದಾಗಲೇ ಗೊತ್ತಾಗುತ್ತೆ ನಿಮ್ಮ ಮನೇಲಿ ಎಲ್ಲ ಶ್ರಮಜೀವಿಗಳು ಅಂತ. ಅದಕ್ಕೆ ನಮ್ಮ ತಂದೆ ಕೇಳೋರ, ಬಾರ ನೀನು ಎಷ್ಟನೇನೋ ಅಂತ ಕೇಳೋರು. ಅಂದ್ರೆ ಅವ್ರಿಗೆ ಲೆಕ್ಕ ಇರ್ಲಿಲ್ಲ, ಅಪ್ಪಂಗೆ ಲೆಕ್ಕ ಇರ್ಲಿಲ್ಲ. ಇನ್ನೊಂದು ವಿಶೇಷ ಅಂದ್ರೆ ಹೇಳಿ ಸರ್. ನಮ್ಮ ತಾಯಿಗೆ ಚೊಚ್ಚಲ ಮಗಳು ನಮ್ಮ ಅಕ್ಕ. ನಮ್ಮ ಅಕ್ಕಗೂ ಈಗ ಎಷ್ಟು ವರ್ಷ ಇರಬಹುದಂತ ನಿಮಗೆ 3 ಚಾನ್ಸ್ ಕೊಡ್ತೀನಿ, ಹೇಳಿ. ನಮ್ಗೆ ಮಕ್ಳು ಹೆಂಗೆ ಅಂತ ಈ ಲೆಕ್ಕ ಹಾಕಕ್ಕೆ ಆಯ್ತಿಲ್ಲ. ಏಜ್ ಹೆಂಗೆ ಲೆಕ್ಕ ಹಾಕಿ ಹೆಂಗೆ ಅಂದ್ರೆ ನಿಮ್ಮ ಮೊದಲನೇ ಅಕ್ಕನ್ಗೆ ಎಷ್ಟು ಏಜು ಅಂತ? 90 ವರ್ಷ. ತುಂಬಾ ಚೆನ್ನಾಗಿದ್ದಾಳೆ. ಅಲ್ಲೂ BP ಶುಗರ್ ಏನಿಲ್ಲ. ಅದಕ್ಕೆ ಶ್ವೇತ ಹೇಳಿದ್ದು ಇವ್ರದ್ದು ತುಂಬಾ ದೊಡ್ಡದು ಅಂಶ. ಸರ್ ನೀವು ನಾಟ್ ರೀಚಬಲ್ ಅಲ್ಲ, ಎಲ್ರಿಗೂ ರೀಚ್ ಆಗುವಂತವ್ರು ನೀವು. ನಮ್ಮ ಸಂಸಾರದಿಂದ ಇವ್ರ ಮನೆಗೆ ನಾನು ಯಾವಾಗ ಎಂಟ್ರಿ ಆದ್ನೋ ಅವಾಗ ನಾನು ಹಳ್ಳಿಯಿಂದ ಬಂದವನು. ನಾನು ಸ್ವಲ್ಪ ಗ್ರಾನೈಟ್ ಆಫ್ ಇಂಡಿಯಾ ಅವಾಗ ಅಂದ್ರೆ ಕರ್ಗಿದ್ದೆ. ಆಗಿನ ಕಾಲದಲ್ಲಿ ಎಣ್ಣೆ ಸಿಗೋದ್ ಕಷ್ಟ ಇತ್ತು. ಅವಾಗ ನಮ್ಮ ಮನೇಲಿ ಏನ್ ಡಿಸೈಡ್ ಮಾಡೋದ್ರಂದ್ರೆ, ಇಂಥ ಬೆಳ್ಳನ ಹೆಂಡತಿ ಸಿಕ್ಕಿದಳಲ್ಲ ಫಸ್ಟ್ ಮದುವೆ ಆಗೋ ಅಂತಂದ್ರೆ. ಅಲ್ಲೇ ಹೋಗಿ ನಿಂತ್ಕೊಳ್ಳಿ ಪಕ್ಕದಲ್ಲಿ. ಇವ್ರ ಕೆಪಾಸಿಟಿ ಏನಂತ ನಮಗೆ ಗೊತ್ತಾಗಿದ್ದು, ಇವ್ರು 2 ಪೇಂಟಿಂಗ್ ಬರೆದು ಅದರಿಂದನೇ ಓಕೆ ಮಾಡಿದ್ರು. ನನ್ನ ಕೇಳಿ ಓಕೆ ಮಾಡಲಿಲ್ಲ. ನಿಮಗೆ ಎಷ್ಟು ಜನ ಸರ್ ಮಕ್ಕಳು? ನಾನು ನಮ್ಮ ತಂದೆಯರಿಗೆ ಹೆಸರು ತರಲ್ಲ, ನನಗಿಬ್ಬರೇ 2. ಇಬ್ರು ಹೆಣ್ಮಕ್ಳೆ. ಇನ್ನೊಂದು ಲಿಂಕ್ ಇದೆ ಮೇಡಮ್. ಇವ್ರ ಮದ್ವೆನಲ್ಲಿ ನಿಂತಿರೋ ಫೋಟೋ ನೋಡಿನೇ ಇವ್ರು ನನ್ನ ಮದ್ವೆ ಆಗಿದ್ದು. ಹೌದಾ? ಈಗ ಅಳಿಯನ್ ಮುಖ ನೋಡಲ್ವಾ? ನೋಡಿ, ಮಾತಾಡಿ. ನಮ್ಮ ಅಳಿಯಂದ್ರು ಯಾವಾಗಲೂ ಖುಷಿದಿಂದಲೇ ಮನೆಯಾಗಲಿ ಎಲ್ಲೇ ಆಗಲಿ ನಮ್ಮ ಚಿತ್ರದುರ್ಗ ಬರಲಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಸ್ವಸ್ಥರು ಅಷ್ಟು ಅವ್ರು ಬಂದಂದ್ರೆ ಭಾಳ ಖುಷಿ ಅವ್ರಿಗೆ. ಯಾವುದಕ್ಕೆ ಆಗಲಿ ನಮಗೆ ಅವ್ರ ಅಳಿಯಂದ್ರಲ್ಲ, ಮಗನ್ ಸಂಬಂಧ. ನಾವೇನ ಹುಡುಕಿದ್ರು ಕೂಡ ಇಂಥ ಅಳಿ ಸಿಕ್ತಿದ್ದಿಲ್ಲ ನಮಗೆ. ದೇವ್ರ
ದೇವರನ್ನೇ ನಮಗೆ ಇವ್ರಿಗೆ ಕೊಟ್ಟಿದ್ದಾನೆ. ಇವತ್ತು ನನ್ನ ಸಂಸಾರ ಅಥವಾ ನನ್ನ ಸಂಬಂಧ ಮೇಲ್ಮಟ್ಟಕ್ಕೆ ಬರೋದಕ್ಕೆ ಒಂದು ದೊಡ್ಡ ಬುನಾದಿ ಬೇಕು, ಅದು ಇವರು. ಖಂಡಿತ. ಹುಟ್ಟುತ್ತಾ ನಮಗೇನು ಗೊತ್ತಿರೋದಿಲ್ಲ. ಹುಟ್ಟಿದ ಮೇಲೆ ತಾಯಿ ಆದವಳು ಇದು ನಿನ್ನ ಮನೆ, ಇದು ನಿನ್ನ ಚಿಕ್ಕಪ್ಪ, ಇದು ನಿನ್ನ ದೊಡ್ಡಪ್ಪ ಅಂತೆಲ್ಲ ಬೆಳೆಸ್ತಾಳೆ. ಅಂದ್ರೆ ತಂದು ಅನ್ನೋದು ಗೊತ್ತಾಗಬೇಕು, ಮಮಕಾರ ಅನ್ನೋದು ಗೊತ್ತಾಗಬೇಕು. ಅದನ್ನ ಬೆಳೆಸಿದವರು ನಮ್ಮ ಅತ್ತೆ. ಇವತ್ತು ನಾನು ಚೆನ್ನಾಗಿರೋದಕ್ಕೆ ಕಾರಣ ಇವರು ಅನ್ನೋದಕ್ಕಿಂತ ಇವರು ಅಂತ ನಾನು ಹೇಳ್ತೀನಿ. ಒಬ್ಬೊಬ್ರು ಅನ್ನೋದು ಕಷ್ಟಗಳಿದೆ. ಇಲ್ಲಿ ಜೋಡಿಗಳು ಸಾಮಾನ್ಯ ಆಗೋದಿಲ್ಲ. ಸಾಕಷ್ಟು ನೋವನ್ನ ಉಂಡು ಇಲ್ಲಿ ಬಂದು ಕೂತಿದ್ದಾರೆ. ಇದನ್ನೆಲ್ಲ ನೋಡಿದಾಗ ನಂದು ಏನು ಇಲ್ವೇ ಇಲ್ಲ. ನಾನು ಇವತ್ತು ಅಮ್ಮ ಅಂತ ಕರೆಯೋದಕ್ಕೆ ನನಗಿಲ್ಲ, ಅತ್ತಿಗೆ. ಅದು ಇವತ್ತು ನಾನು ಕರೆಯೋದು ಅತ್ತಿಗೆ ಅಮ್ಮ ಅಂತಾನೆ ನಾನು ಕರೆಯೋದು. ನಾನು ನೋವಿನಲ್ಲಿದ್ದಾಗ ನನಗೆ ಮತ್ತೆ ಹೊಸ ಜೀವನ ಕೊಟ್ಟಿದ್ದು ಈ ಕುಟುಂಬ. ಇವತ್ತು ಅಂದ್ರೆ ನಾನು ಇಲ್ಲಿ ಒಂದು 8 ವಾರ ಆಗಿದೆ ಶುರುವಾಗಿ. ಹೌದು ಸರ್, ಪ್ರತಿ ಸಲ ಬಂದಾಗ್ಲೂ ಎಲ್ಲಾ ಜೋಡಿಗಳು ನೋಡ್ತಾ ಇದೆ, ಮಾತಾಡಿಸ್ತಾ ಇದೆ, ಕಲಿತಾ ಇದ್ವಿ, ಬೆರಿತಾ ಇದ್ವಿ, ಎಲ್ಲದೂ ಸರಿ. ಆದ್ರೆ ನನಗೆ ವಿಶೇಷವಾಗಿ ನನಗೆ ಅಕ್ಕ ಇದ್ದಾರೆ, ಅತ್ತಿಗೆ ಇದ್ದಾರೆ. ನಾನು ಕೊನೆ ಮಗ, ನನಗೆ ತಂಗಿ ಇಲ್ಲ. ತಂಗಿರಿಲ್ಲ, ಹೊರಗಿತ್ತು. ನನಗೆ ತಂಗಿ ಇಲ್ವಲ್ಲ ಅಂತ. ಯಾಕಂದ್ರೆ ನಮ್ಮ ಅಕ್ಕ ಹುಟ್ಟಿ 10 ವರ್ಷಕ್ಕೆ ನಾನು ಹುಟ್ಟಿರೋದು. ನಿಮ್ಮ ಜೀವನದಲ್ಲಿ ಬಂದಿರುವಂತ ಹೊಸ ತಂಗಿಯರು ಯಾರು? ಒಂದು ಆನಂದ್ ಅವ್ರ ಮಿಸಸ್ ಚೈತ್ರ ಅವರು. ವಾವ್, ವೆರಿ ನೈಸ್. ಇನ್ನೊಂದು ನನಗೆ ತುಂಬಾ ಇಷ್ಟವಾಗಿದ್ದು ಸಂಜು ಬಸೈ ಅವರ ಮಿಸಸ್ ಪಲ್ಲವಿ ಅವರು. ನನಗೆ ಇವತ್ತು ಅದೇ ಕೇಳ್ತಾ ಇದ್ದೆ, ಅವ್ರ ಅಣ್ಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಮನೆಯವ್ರು ಹೇಳ್ತಾ ಇದ್ರು, ತಲೆ ಕೆಡ್ಸ್ಕೋಬೇಡ, ಇಲ್ಲಿ ಇನ್ನೊಬ್ರು ಅಣ್ಣ ಇದ್ದಾರೆ ಅಂತ. ನನಗೆ ಇದಕ್ಕಿಂತ ಹೆಚ್ಚು ನನಗೆ ಸಂತೋಷ ನನಗೆ ಇನ್ನೇನಿಲ್ಲ. ಸೋ ಸ್ವೀಟ್. ಎರಡನೇ ವಾರದಿಂದಾನೇ ಏನಾದ್ರೂ ಗಿಫ್ಟ್ ಕೊಡ್ಬೇಕು ತಂಗಿಯರಿಗೆ ಅಂತ ಇತ್ತು. ಹಾಗಾಗಿ ತಂಗಿಯರ್ಗೋಸ್ಕರ ಗಿಫ್ಟ್ ತಂದಿದ್ದೀರಾ? ನನ್ನ ತಂಗಿಯಂದ್ರಿಗೆ, ನನ್ನ ಪ್ರೀತಿಯ ತಂಗಿಯಂದ್ರಿಗೆ. ಮತ್ತೆ ಇನ್ನೊಂದು ಮೇಡಮ್, ಇಡೀ ನಮ್ ಎಲ್ಲ ಜೋಡಿಗಳು ಎಲ್ಲರಿಗೂ ಸೇರಿ ಗಿಫ್ಟ್ ಕೊಡ್ತಾ ಇದೀವಿ. ನಿಮ್ಮ ತಂಗಿದರಿಗೆ ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿದ್ರಿ, ದಯವಿಟ್ಟು ಹೋಗಿ ತಗೊಂಡ್ ಬನ್ನಿ. ನಮ್ಮ ವೇದಿಕೆ ಆ ಒಂದು ಕ್ಷಣಕ್ಕೆ ಸಾಕ್ಷಿ ಆಗತ್ತೆ. ಆಕ್ಚುಲಿ ಚೈತ್ರ ಅವರು ತುಂಬಾ ಭಾವುಕರಾಗ್ಬಿಟ್ರು. ಚೈತ್ರ ಮಾತಾಡಿ. ಚೈತ್ರ, ಥ್ಯಾಂಕ್ಸ್ ಚಿದೋಣ, ತಂಗಿ ಅನ್ನೋ ಸ್ಥಾನ ಕೊಟ್ಟಿದ್ದೀರಾ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಇಲ್ಲಿಗೆ ಬರ್ತೀನಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಅಂತ. ತುಂಬಾ ಥ್ಯಾಂಕ್ಸ್. ಕವಿತಾಕ್ಕನೂ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ. ಥ್ಯಾಂಕ್ಸ್ ಕವಿತಾಕ್ಕ. ಥ್ಯಾಂಕ್ಸ್ ಎಲ್ಲ ಹೇಳ್ಬಾರ್ದು. ಹೌ ಸ್ವೀಟ್. ಪಲ್ಲವಿ, ಮತ್ತೊಬ್ರು ರಕ್ತ ಸಂಬಂಧ ಹುಟ್ಲಿಲ್ಲ ಅಂದ್ರೆ ಏನಾಯ್ತು, ಜೊತೆಗೆ ಒಬ್ರು ಅಣ್ಣ ಸಿಕ್ಕಿದ್ರಲ್ಲ ಜೀ ಕನ್ನಡ ವತಿಯಿಂದ. ನಾವು ಅನ್ಕೊಂಡಿರ್ಲಿಲ್ಲ ಯಾರೇನಾಗುತ್ತೆ, ಯಾರಿಗೇನಾದ್ರು ಯಾರೋ ಬರ್ತಾರೆ ಅನ್ಕೊಂಡು ನಮಗೆ ಒಂಥರ ಖುಷಿ. ಥ್ಯಾಂಕ್ ಯು ಅಣ್ಣ. ಆಮೇಲೆ ನಮ್ಮ ಅಕ್ಕನಿಗೊಂದು ನಾನು ಗಿಫ್ಟ್ ತಂದಿದ್ದೀನಿ. ಹಾ ಸರ್. ಒಂದು ಕಾರ್ಯಕ್ರಮ ಯಾವಾಗ್ಲೂ ಏನ್ ಗೊತ್ತಾ, ಮನರಂಜನೆಯನ್ನ ಕೊಡೋದ್ರ ಜೊತೆಗೆ ಸಂಬಂಧಗಳನ್ನ ಗಟ್ಟಿ ಮಾಡುತ್ತೆ ಅನ್ನೋದಕ್ಕೆ ನಮ್ಮ ವೇದಿಕೆನೇ ಸಾಕ್ಷಿ ಅಂತ ಹೇಳ್ಬೋದು. ಇದೊಂದು ವಿಶೇಷವಾಗಿರುವಂತ ಗಿಫ್ಟ್. ಇದನ್ನ ಅವರೇ ಓಪನ್ ಮಾಡ್ಲಿ, ನಾನು ಕತೆ ಹೇಳ್ತೀನಿ. ಅದ್ರ ವಿಶೇಷತೆ ಏನು ಸರ್? ತುಂಬಾ ಚೆನ್ನಾಗಿದೆ ಪೇಂಟಿಂಗ್. ಇದು 40 ವರ್ಷದ ಹಿಂದೆ ಅವರೇ ಮಾಡಿದ ಪೇಂಟಿಂಗ್. ಹೌದಾ? 40 ವರ್ಷದ ಆಯುಷ್ ಅದಕ್ಕೆ. ಇಷ್ಟು ವರ್ಷನೂ ಅದು ಫ್ರೇಮ್ ಕಂಡಿರ್ಲಿಲ್ಲ. ನನಗೆ ಯಾಕೋ ಅನ್ನಿಸ್ತು ನಮ್ಮ ಅಕ್ಕನಿಗೆ ಕೊನೆ ಪಕ್ಷ ಅದನ್ನಾದ್ರೂ ಮಾಡ್ಕೊಡೋಣ ಅಂತ. ಸೊ ಫ್ರೇಮ್ ಹಾಕಿ ಕೊಡ್ತಾ ಇದೀನಿ ಅಷ್ಟೇ. ನಿಜವಾಗ್ಲೂ ಈ ವೇದಿಕೆ ಮೇಲೆ ನೋಡ್ತಾ ಇದ್ರೆ ಸಂಬಂಧಗಳು ಗಟ್ಟಿ ಆಗ್ತಾನೆ ಇದೆ. ಉಡುಗೊರೆಯ ಮೇಲೆ ಉಡುಗೊರೆಗಳು ಬರ್ತಾನೆ ಇದೆ. ಎಲ್ರಿಗೂ ಕೊಡ್ಬೋದಾ ಅಥವಾ ಹೆಂಗೆ? ತಂದಿದ್ದೀರಲ್ಲ, ಎಲ್ರು ಬಿಡಿ.
ನನಗೆ ತುಂಬಾ ಎಮೋಷನ್ ಆಗ್ತದೆ ಆಕ್ಚುಲಿ ಈ ಒಂದು ಸಂದರ್ಭ ನೋಡಿ. ಕಾರಣ ಏನಂದ್ರೆ ನಾವೆಲ್ಲೋ ಹುಟ್ಟಿದ್ವಿ, ಎಲ್ಲೋ ಬೆಳೆದ್ವಿ, ಅವರೆಲ್ಲೋ ಹುಟ್ಟಿ ಅವರೆಲ್ಲೋ ಬೆಳೆದಿರೋರು. ನಮ್ ಬ್ಯಾಕ್ ಗ್ರೌಂಡ್ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಬ್ಯಾಕ್ ಗ್ರೌಂಡ್ ಏನು ಅಂತ ನಮಗ್ ಗೊತ್ತಿರಲ್ಲ. ಇಲ್ಲಿ ಇದೊಂದು ಕಾರ್ಯಕ್ರಮ ಅಂತ ಅಫ್ಕೋರ್ಸ್ ನಾವೆಲ್ಲರೂ ಸೇರಿರೋದು, ಆದ್ರೆ ನಮಗ್ ಗೊತ್ತಿಲ್ಲದಂಗೆ ಒಂದು ಸಂಬಂಧಗಳು ಬೆಸ್ತ್ಕೊಂಡ್ಬಿಟ್ಟಿದೆ. ನಮ್ಮ ಈ ವೇದಿಕೆಗೆ ನೀವೆಲ್ಲರೂ ಬಂದಿದ್ದು ನಿಮ್ಮ ಕುಟುಂಬದ ಜೊತೆ ಇಲ್ಲಿರೋ ಸಂಬಂಧಗಳನ್ನ ಬೆಳೆಸ್ಕೊಂಡಿದ್ದು ಬಹಳಷ್ಟು ಖುಷಿ ಆಯ್ತು. ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾಲ್ವಿಕಮ್ಮ, ಎತ್ತಣದ ಮಾಮರ, ಎತ್ತಣದ ಕೋಗಿಲೆ, ಎತ್ತಣದ ಸಂಬಂಧ ಅಂತಾರೆ. ಕೆಲವೇ ದಿನಗಳಲ್ಲಿ ಈ ಸಂಬಂಧಗಳು ಅದೆಷ್ಟು ಶ್ರೀಮಂತವಾಗಿದೆ ಮತ್ತು ನಾವೆಲ್ಲರೂ ಎಷ್ಟು ಒಬ್ರನ್ನೊಬ್ರು ಹಚ್ಕೊಂಡಿದೀವಿ ಅನ್ನೋದಕ್ಕೆ ಈ ಉಡುಗೊರೆ ಸಾಕ್ಷಿ ಅಂತ ಅನ್ಕೋತೀನಿ. ಅವ್ರಿಗೆ ಅನ್ಸಿದಿಲ್ಲ ಎಲ್ರಿಗೂ ಕೊಡ್ಬೇಕು ಅಂತ. ಹೌದು ಮೇಡಮ್, ಅವ್ರ ಉಡುಗೊರೆ ಕೊಟ್ಟಿರೋದು ಅವ್ರ ಕೈಯಿಂದ ಮಾಡಿರೋ ಸರ. ಬಹಳ ಮನಸ್ಸು ಹೃದಯ ತುಂಬಿ ಬರುತ್ತೆ. ಈ ಅದ್ಭುತವಾದ ಕ್ಷಣವನ್ನ ಎಲ್ರಿಗೂ ನೀವು ಸಾಧ್ಯ ಮಾಡಿಕೊಟ್ಟಿದ್ದೀರಿ. ಚಿದಾನಂದ್ ಮತ್ತು ಕವಿತಾ ಅವರು, ನಿಮ್ಮಿಬ್ಬರಿಗೂ ನಾವು ಸದಾ ಋಣಿಯಾಗಿರ್ತೀವಿ. ಈ ಅದ್ಭುತವಾದ ಕ್ಷಣವನ್ನ ನಮ್ಮೆಲ್ರಿಗೂ ಇಷ್ಟೊಂದು ಭಾವನೆಗಳನ್ನ ತುಂಬಿ ನೀವು ನಮಗ್ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಓಕೆ ಚಿಕ್ಕಣ್ಣ ಅವರೇ, ಮೊದ್ಲಿಗೆ ನಾನು ಒಬ್ಬ ಕಮಿಡಿಯನ್ ಅಂತ ಹೇಳ್ಕೊಳಕ್ಕೆ ನಿಜವಾಗ್ಲೂ ಈ ಕ್ಷಣದಲ್ಲಿ ಖುಷಿ ಪಡ್ತೀನಿ. ಯಾಕೆ ಅಂದ್ರೆ ಒಬ್ಬ ಹಾಸ್ಯ ನಟಿನ ಮಾತ್ರ ಸಾಧ್ಯ ಸಂಬಂಧ ಇಲ್ದವ್ರನ್ನ ಸಂಬಂಧಿಕರು ಅನ್ನೋಕೆ, ತನ್ನ ಹತ್ರ ಏನು ಇಲ್ದೇ ಇದ್ರು ಇನ್ನೊಬ್ಬರಿಗೆ ಉಡುಗೊರೆಯ ಕೊಡಕ್ಕೆ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್, ಖುಷಿ ಆಯ್ತು. ಇದು ಒಬ್ಬ ಹಾಸ್ಯ ನಟಿನ ಮಾತ್ರ ಸಾಧ್ಯ. ನಿಮ್ಮ ಪ್ರೀತಿಯಿಂದ ಕೊಟ್ಟಿರಂತ ಒಂದು ಉಡುಗೊರೆ 100% ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇವ್ರು ನಿಮ್ಮ ಪ್ರೀತಿ ಇವ್ರೆಲ್ಲರ ಮನೆಯಲ್ಲೂ ಶಾಶ್ವತವಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಈ ಕುಟುಂಬಕ್ಕೆ ನಮ್ಮ ವೇದಿಕೆ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ ಇದೆ. ಈ ಕುಟುಂಬ ಹೀಗೆ ಖುಷಿಯಾಗಿ ಸಂತೋಷವಾಗಿರ್ಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ತಗೊಂಡ್ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು, ಖುಷಿಯಾಗಿರಿ. ಥ್ಯಾಂಕ್ ಯು. ಶ್ವೇತು, ಎಸ್, ನಮ್ಮ ಮುಂದಿನ ಜೋಡಿ ಸುಲ್ತಾನಪುರದ ಹುಲಿ ಜೋಡಿ ಇವರು ಸದಾನಂದ್ ಹಾಗೂ ನೇತ್ರಾವತಿ. ಸೊ ಇವತ್ತು ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಸುಧಾ ಅವರೇ, ಇವತ್ತು ಸ್ಪೆಷಲಿ ಫ್ಯಾಮಿಲಿ ರೌಂಡ್ಗೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಯಾರ್ಯಾರು ಬಂದಿದ್ದಾರೆ ಕರೆದು ಬಿಡಿ. ಬನ್ನಿ. ಸ್ಕೂಲಿಂದ ಕರ್ಕೊಂಬಂದ ಸುಧಾ. ಇವರೆಲ್ಲರೂ ನಮ್ಮ ದೊಡ್ಡಪ್ಪರ ಮಕ್ಕಳು ಸರ್. ಇವಳು ರಕ್ಷಿತಾ ಅಂತ, ಇವನ್ ರಾಹುಲ್, ಇವರಿಬ್ರು ಟ್ವಿನ್ಸ್. ಅವನು ಇನ್ನೊಂದು ಅಣ್ಣನ ಮಗ ವಿಕಾಸ್ ಅಂತ, ಆಕಾಶು ನವೀನ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಹಿರಿಯ ತಲೆಗಳು, ಅಜ್ಜಿರು ಇವ್ರನ್ನೆಲ್ಲ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ನೀವು ಇದು ಹಿರಿಯ ತಲೆಗಳು ಅಂತ ಹೇಳಿದ್ರಿ. ಎಲ್ಲ ಪುಟ್ಪುಟಾಣಿ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೀರಾ, ಹಿರಿಯ ತಲೆಗಳನ್ನ ಕರ್ಕೊಂಡ್ ಬಂದಿದ್ದೀರಾ. ಏನ್ ವಿಶೇಷತೆ ಇದು? ದೊಡ್ಡವರು ಸ್ವಲ್ಪ ಬರಂಗಿಲ್ಲ ಇವತ್ತು, ಅದಕ್ಕೆ ಇವ್ರು ಬಂದಿದ್ದಾರೆ. ಪರ್ಸನಲ್ ರೀಸನ್ಸ್? ನನ್ನ ಸ್ವಂತ ಅಣ್ಣ ಈಗ 14ನೇ ತಾರೀಕು ತೀರ್ಕೊಂಡ, ಹಂಗಾಗಿ ಅವ್ರ ಮಕ್ಕಳು ಬಂದಿದ್ದಾರೆ. ಲಾಸ್ಟಲ್ಲಿ ಹೇಳ್ಬೇಕು ಅನ್ಕೊಂಡಿದ್ದೆ, ಅದಕ್ಕೆ ಇವರೆಲ್ಲ ಚಿಕ್ಕ ಮಕ್ಕಳು, ಅವ್ರು ಬರೋಕ್ಕಾಗಿಲ್ಲ. ನಮ್ಗೆ 14ನೇ ತಾರೀಕು 12 ಗಂಟೆಗೆ ಫೋನ್ ಬಂತು ಮಧ್ಯಾಹ್ನ. ನಾನು ಇನ್ನೊಬ್ರು ನಮ್ಮ ಸಹದೇವಣ್ಣ ಅಂತ ಹೊರಟ್ವಿ. ಸೊ ಅವತ್ತು ದೀಪಾವಳಿ ಇರೋದ್ರಿಂದ ನಮಗೆ ಮಣ್ಣು ಸಿಗ್ಲಿಲ್ಲ, ಅವರು ಹೋಗ್ಬಿಟ್ರು. ಅದಕ್ಕೆ ಇವ್ರ ಮಕ್ಕಳೆಲ್ಲ ಬಂದಿದ್ದಾರೆ. ನಮ್ಮನ್ನ ಅವನ ಹತ್ರನೂ ಕರ್ಕೊಳ್ಳಿಲ್ಲ, ಹೋಗ್ಬೇಕಾದ್ರೆ ಒಬ್ಬನೇ ಹೋಗ್ಬಿಟ್ಟ. ಅವನು ನಾನು ಗಂಡು ಮಕ್ಕಳು, 3 ಜನ ಅಕ್ಕಂದ್ರು, ಅದಕ್ಕೆ 5 ಜನ ಇದ್ವಿ. ಅದರಲ್ಲಿ ಒಬ್ಬ ಅಕ್ಕ ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಇವನು ಮೊನ್ನೆ ಹೋದ 8 ದಿನದಿಂದ. ಏನ್ ಹೇಳ್ಬೇಕು ಗೊತ್ತಾಗ್ತಲ್ಲ, ಬಿಕಾಸ್ ಆ ನೋವಲ್ಲೂ ನೀವಿಬ್ರು ದಂಪತಿಗಳು ಇಲ್ಲಿಗೆ ಬಂದು ಆ ಒಂದು ರೌಂಡ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ ನಮ್ಮ ವೇದಿಕೆಗೆ ಬಂದಿದ್ದೀರಾ. ಇಲ್ಲ ಮೇಡಮ್, ಅದೇ ಸರ್ದೇಶ್ ಪಾಂಡೆ ಸರ್ ಹೇಳ್ದಂಗೆ ವೇದಿಕೆ ತುಂಬಾ ಕೊಟ್ಟಿದೆ. ನಾನು ಕಾಮಿಡಿ ಕಲಾವಿದ, ಬಟ್ ಇಲ್ಲಿ ಅದನ್ನ ಬಿಟ್ಟು ನಾವಾಗಿರುವಂತಹ ವೇದಿಕೆ. ಪ್ರೇಮ್ ಸರ್, ಮಾಳವಿಕಾ ಮೇಡಮ್ ಎಲ್ಲ ಅವ್ರು ನೀವೆಲ್ಲ ಬೀಗರು ಅಂತ ಕರಿತೀರಿ. ನಿಜವಾಗ್ಲೂ ಬೀಗ್ರೆ ಅವರು ನಮ್ಮ ಕಷ್ಟ ಸುಖದಲ್ಲೆಲ್ಲ ಭಾಗಿಯಾಗ್ತಾರೆ. ನಾವೆಲ್ಲರೂ ಜೀವನದಲ್ಲಿ ನಮ್ಮ ಅನುಭವಗಳನ್ನು ಹಂಚ್ಕೊಳ್ಳೋದಕ್ಕೆ ಈ ವೇದಿಕೆ ಅನ್ಕೊಂಡಿದ್ದೇನೆ ಮೇಡಮ್. ನೀವು ಆಕ್ಚುಲಿ ಗೆದ್ದಿದ್ದೀರಾ ಸದಾ ಅವರೇ, ನೀವಿಬ್ರು ಗೆದ್ದಿದ್ದೀರಾ. ನೀವೇನು ಅಂತ ಇಡೀ ಕರ್ನಾಟಕಕ್ಕೆ ಪ್ರೂವ್ ಮಾಡಿದ್ದೀರಾ. ನಿಮ್ಮ ಜೊತೆ ನಾವೆಲ್ಲರೂ ಇರ್ತೀವಿ. ಖಂಡಿತವಾಗ್ಲೂ ಈ ಕುಟುಂಬ ಇದೆ, ಇಡೀ ಜಿ ಕುಟುಂಬ ನಿಮ್ಮ ಜೊತೆ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ
ಒಂದೊಂದು ಮೂಮೆಂಟ್ ನಾನು ನೆನ್ಪು ಮಾಡುತ್ತೆ. ನಮ್ಮ ತಂದೆ ತೀರ್ಕೊಂಡಾಗ ಶಿವಸಂಚಾರದಲ್ಲಿ ನಾಟಕ ಮಾಡ್ತಾ ಇದ್ದೆ. ನಾನು ಅಪ್ಪನ ಪ್ರೀತಿನೇ ನೋಡ್ಲಿಲ್ಲ. ತುಂಬಾ ಇದರಿಂದಾನೇ ನಾನು ಹಿಂಗೆ ಹೊರಗೆ ದುಡ್ಕೊಂಡು ಜೀವನ ಮಾಡ್ಬೇಕಾದ್ರೆ ಅಪ್ಪ ನಮ್ ಕಡೆ ಬದು ಎಲ್ಲ ಬರ್ತಾವೆ, ಕರಡ ಬರುತ್ತೆ. ಆ ಕರಡಕ್ಕೆ ಬೆಂಕಿ ಹಚ್ಬೇಕಾದ್ರೆ ಬ್ಯಾಲೆನ್ಸ್ ತಪ್ಪಿ ಆ ಕರಡದಲ್ಲಿ ಬೆಂಕಿಲ್ ಬಿದ್ದು ಸುಟ್ಕೊಂಡು ಸತ್ರು ನಮ್ಮಪ್ಪ. ತೀರ್ಕೊಂಡ್ಮೇಲೆ ಹೋದೆ ಯಾವಾಗ್ಲೂ ಹಂಗೆ ಮೇಡಮ್. ಒಬ್ಬೊಬ್ರದ್ದು ಒಂದೊಂದು ಕತೆ ಹೇಳ್ಬೇಕಾದ್ರೆ ಒಂದೊಂದು ಕತೆ ಹೌದಲ್ಲ ನಂದು ಹಿಂಗಾಗೈತಲ್ಲ ತುಂಬಾ ನೆನಪುಗಳು ಕಾಡತ್ತೆ ಮೇಡಮ್. ಸದಾ ಅವರೇ ಒಂದು ಮಾತು ಹೇಳ್ತೀನಿ. ಈ ವೇದಿಕೆ ಏನಿದೆ ಬರೀ ನಿಮ್ಮ ನಗುವಿನಷ್ಟೇ ಸಂಭ್ರಮಿಸೋದಷ್ಟೇ ಅಲ್ಲ, ಇಲ್ಲಿ ನಿಮ್ಮ ನೋವುಗಳಲ್ಲಿ ಕೂಡ ನಾವೆಲ್ಲರೂ ಭಾಗಿಯಾಗಿರ್ತೀವಿ, ಯಾವಾಗ್ಲೂ ನಿಮ್ಮ ಜೊತೆಲಿ ಇರ್ತೀವಿ ಸದಾ ಅವರೇ. ಇನ್ನು ಮುಂದೆ ಮಾತಾಡೋದಕ್ಕೆ ನನ್ನ ಹತ್ರನೂ ಪದಗಳಿಲ್ಲ. ನೇತ್ರ, 1 ವರ್ಷದ ಹಿಂದೆ ನೋಡಿದ ಮನುಷ್ಯ ಈ ವರ್ಷ ಇಲ್ಲ ಅಂತಂದ್ರೆ ಕಿಡ್ನಿ ಲಿವರ್ ಎಲ್ಲ ಫೇಲ್ ಆಗಿ ಹೋದ್ ತಿಂಗಳು 9ನೇ ತಾರೀಕು ಹಾಸ್ಪಿಟಲ್ ಹೆಸರು ಹೇಳ್ಬೇಕು ಇಲ್ಲೋ ಗೊತ್ತಾಗ್ತಾ ಇಲ್ಲ ಮೇಡಮ್. ನಮ್ಗೆ ಗೊತ್ತಿಲ್ದಂಗೆ ಅಲ್ಲಿ ಅಡ್ಮಿಟ್ ಆದಾಗ ಯಾರು ಇಲ್ಲ ಅಂತೇಳಿ ಈ ಹೆಣ್ಗಳ ರೂಮಲ್ಲಿ ಹಾಕಿ ಆಲ್ರೆಡಿ ಕೈಕಾಲೆಲ್ಲ ಕಟ್ಟಿ ಇನ್ನೇನು ಕಳ್ಸಕ್ ನೋಡ್ತಿದ್ರಂತೆ. ಇನ್ನೊಬ್ಬ ನಮ್ಮಣ್ಣ ಹೋಗಿ ಎಲ್ಲ ಹೆಣ್ಗಳದ ಹಿಂಗ್ ಮುಸುಕ್ ತೆಗ್ದು ನೋಡಿದಾಗ ನಮ್ಮಣ್ಣ ಅವ್ನ್ ಕಣ್ಬಿಟ್ಟು ನೋಡಿ ಅಳಾಕ್ ಸ್ಟಾರ್ಟ್ ಮಾಡಿ, ಇಲ್ಲ ಇವ್ ನಮ್ಮ ತಮ್ಮ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡ್ ಬಂದು ಎಲ್ಲ ವ್ಯವಸ್ಥೆ ಮಾಡಿ ಊರಲ್ಲಿ ನೋಡ್ಕೊತಾ ಇದ್ವಿ. ಅಷ್ಟು ನಮ್ಗೆ ಗೊತ್ತಿಲ್ದೇನೆ ಏನೇನೋ ನಡೀತೇವೆ ಮೇಡಮ್. ಸ್ಕೂಲ್ ರೌಂಡ್ ಅಲ್ಲಿ ನನ್ 3 ಜನ ಫ್ರೆಂಡ್ಸ್ ಬಂದಿದ್ರಲ್ಲ ಸರ್, ಪ್ರೈಮರಿ ಸ್ಕೂಲ್ ಟೀಚರ್, ಗೌರ್ಮೆಂಟ್ ಟೀಚರ್ ಅಂತ ನಾನೆಲ್ಲ ಪರಿಚಯ ಮಾಡಿಸ್ದೆ. ಕ್ಯಾಪ್ ಹಾಕಿದ್ದ, ನೀವು ಕ್ಯಾಪ್ ತೆಗಿಸಿ ಕಾಮಿಡಿ ಮಾಡಿದ್ರಲ್ಲ ಸರ್, ಅವನೊಂದು 15 ದಿನದಿಂದ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ. ಹಿಂಗಿದ್ದವ್ರು ಹಿಂಗಿಲ್ಲ ಜೀವನ ಏನು ಅಂತಲೇ ಅರ್ಥ ಆಗ್ತಿಲ್ಲ ಅವನು. ಈ ವೇದಿಕೆಯಲ್ಲಿರುವಂತ ಎಲ್ಲ ಮಕ್ಕಳ ಜವಾಬ್ದಾರಿಯನ್ನ ಸದಾನಂದ ಅವರು ವಹಿಸ್ಕೊಂಡು ಅವರ ಜೀವನದಲ್ಲಿ ಅವರು ನಿರ್ವಹಿಸ್ತಾ ಇದ್ದಾರೆ. ಆ ಮಕ್ಕಳ ಜವಾಬ್ದಾರಿನ ಈ ಮನುಷ್ಯ ತಗೊಂಡಿದ್ದಾರೆ. ಈ ಮಕ್ಕಳ ತಂದೆ ತಾಯಿ, ಯಾವ ತಂದೆ ತಾಯಿಯು ಅವ್ರಿಗೆ ಎಜುಕೇಶನ್ನ ಕೊಡ್ಸಿಲ್ವಂತೆ, ಆದ್ರೆ ಸದಾನಂದ ಅವರು ಈ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳಿ ಇವ್ರಿಗೆ ಒಂದು ಒಳ್ಳೆಯ ಎಜುಕೇಶನ್ನ ಕೊಟ್ರೆ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕ್ತಾರೆ ಅನ್ನೋ ಕಾರಣಕ್ಕೆ ಆ ಒಂದು ನಿರ್ಧಾರವನ್ನ ತಗೊಂಡು ಅವರ ಒಂದು ಹೃದಯ ವೈಶಾಲ್ಯಕ್ಕೆ ನಾವು ಎದ್ದು ನಿಂತು ಜೋರಾದ ಚಪ್ಪಾಳೆಯನ್ನ ಕೊಡಲೇಬೇಕು. ಸೊ ದಟ್ ನೀವು ಇನ್ನೂ ಒಂದಷ್ಟು ಜನಕ್ಕೆ ಮಾದರಿಯಾಗಿ ಬದುಕುವಂತ ಒಂದು ಶಕ್ತಿ ನಿಮ್ಗಾಗ್ಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಮೇಡಮ್ ಇವ್ರ ಮನೆಯವರೆಲ್ಲ ಬಂದಿದ್ದಾರೆ. ಹಾ, ಕರೆದ್ಬಿಡಿ. ದೊಡ್ಡಮ್ಮ ಬರ್ರಿ. ನೇತ್ರ ಅವರ ತಾಯಿನ ಮಾತಾಡ್ಸೋಣ. ಅಮ್ಮ, ಹೊರಗಡೆ ಹಳೆಯ ನೋಡಿದ್ರೆ ಖುಷಿ ಆಗ್ತಾ ಇದೆ ತುಂಬಾ. ಈಗ ಸದ್ಯಕ್ಕೆ ನಮ್ಮ ಮನೆ ಕಡೆಯಿಂದ ಯಾರು ಬರ್ತಾ ಆಗಲಿಲ್ಲ, ಯಾಕಂದ್ರೆ ಸಾಧಾರಣ ಮನೆ ಕಡೆಯಿಂದ ಯಾರು ಬರಲಿಲ್ಲ ಅಲ್ಲ. ನಾವು ಬಿಟ್ರೆ ಇವಳಿಗೆ ಬೇಜಾರಾಗ್ತೈತೆ ಅಂತ ನಾವು ಅಷ್ಟೇ ಬಂದಿದ್ದೀವಿ ಅಷ್ಟೇ. ಐ ಥಿಂಕ್ ಕಷ್ಟದ ದಿನಗಳು ಎಲ್ರಿಗೂ ಬರುತ್ತಮ್ಮ, ಅದನ್ನ ದಾಟಿ ಮುಂದೆ ಹೋಗುವಂತ ಶಕ್ತಿ ಭಗವಂತ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೊಡ್ಲಿ. ಅಂಡ್ ಮಾಳ್ವಿಕಮ್ಮ, ಜೋಡಿ ನಂಬರ್ 1 ಈ ವಾರ ತಪ್ಪಿಸದೆ ಬಂದಿಯಲ್ಲ ಮನೇಲಿ ಇಂಥ ಒಂದು ಘಟನೆ ನಡೆದಿರುವಾಗ, ಅದಕ್ಕೆ ಮೊದಲನೇದಾಗಿ ನಾನು ನಿನಗೆ ಧನ್ಯವಾದಗಳನ್ನ ಹೇಳ್ತೀನಿ. ಸದಾನಂದ ಒಂಥರ ನೀನು ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಇವತ್ತು. ಇಷ್ಟು ಜನ ಮಕ್ಕಳ ಜವಾಬ್ದಾರಿ ಹೊರೋದೇನು ಸಾಮಾನ್ಯದ ಕೆಲಸ ಅಲ್ಲ, ಅದಕ್ಕೂ ಬಹಳ ದೊಡ್ಡ ಮನಸ್ಸು ಬೇಕು. ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ. ಈ ಮಕ್ಕಳ ಹಾರೈಕೆಯಿಂದ ನಿನ್ನ ಮಗಳು ಅವಳು ಇನ್ನೂ ಬೆಳಗ್ತಾಳೆ ಜಗತ್ತನ್ನ ಅಂತ ನನಗನ್ಸುತ್ತೆ. ಇವತ್ತೇನಂದ್ರೆ ನೀನು ಕಮಿಡಿಯನ್ ಅಲ್ಲ, ನೀನು ಹೀರೋ ಆಗೋದೇ. ನೀನು ಕಾರಣ ಏನು ಅಂದರೆ ಅಷ್ಟು ಜನ ಮಕ್ಕಳ ಜವಾಬ್ದಾರಿ ನೀನು ತಗೊಂಡಿದ್ಯಾ ಅನ್ನೋದು ಒಂದು ಕಡೆ ಆದರೆ, ನಿನ್ನ ಮನೇಲಿ ಆಗಿರೋವಂಥ ಒಂದು ದುಃಖದ ಸಂಗತಿಯನ್ನ ನಮ್ಮ ಮುಂದೆ ಹೇಳ್ಕೊಳ್ಬೋದು ಅನ್ನೋ ವಿಶ್ವಾಸ ನಿನಗಿದೆಯಲ್ಲ, ಅದಕ್ಕೆ ನಾವು ಶಿರರಣಿಗಳು. ಜಿ ಕುಟುಂಬ ಯಾವತ್ತೂ ನಿನ್ನ ಕೈ ಬಿಡಲ್ಲ, ಅದಕ್ಕಿಂತ ಹೆಚ್ಚಾಗಿ ಭಗವಂತ ಯಾವತ್ತೂ ನಿನ್ನ ಕೈ ಬಿಡಲ್ಲ. ಒಬ್ಬ ನಗ್ಸೋ ಕಲಾವಿದನಿಂದ ನೂರಾರು ನೋವಿನ ಕಥೆಗಳು ಇರುತ್ತೆ ಅಂತ ಕೇಳಿದ್ದೀವಿ, ನೋಡಿದ್ದೀವಿ, ಓದಿದ್ದೀವಿ. ಇವತ್ತು ಇನ್ನೊಂದು ಸಾಕ್ಷಿ ಆದರು. ನಿಜವಾಗ್ಲೂ ಹೀರೋ ಆದ್ರಿ. ಆ ದೇವರು ನಿಮ್ಗೆ ಅವ್ರಿಗೆಲ್ಲ ಒಳ್ಳೆ ಭವಿಷ್ಯ ಕೊಡೋಂಥ ಶಕ್ತಿನ, ಅತಿ ಹೆಚ್ಚು ಶಕ್ತಿನ ಕೊಡಲಿ ದೇವ್ರು. ಇದನ್ನು ಬನ್ನಿ ಸರ್, ಬಡವ್ರ ಮಕ್ಕಳು ಬೆಳೆದೇ ಬೆಳಿತೀವಿ. ಮ್ಯಾಮ್ ಒಂದು ನಿಮಿಷ ಹೇಳಿಮ್ಮ. ನಮ್ಮ ಮಮ್ಮಿಗಿಂತ ಹೆಚ್ಚಿಗೆ ಅಟ್ಯಾಚ್ಮೆಂಟ್ ದೊಡ್ಡವನ್ ಜೋಡಿನ ಐತ್ರಿ ನನಗೆ. ಆಮೇಲೆ ನಂದು ಡಿಲಿವರಿ ಟೈಮ್ದಾಗ ಸತ್ತು ಬದುಕಿದ್ ನನ್ನ ನಮ್ಮ ದೊಡ್ಡ ಉಳಿಸ್ಕೊಂಡಾಳ್ರಿ. ಆಕಿಗೆ ನನ್ನ ಋಣ ಎಷ್ಟು ತೀರ್ಸಿದ್ರು ಸಾಲಂಗಿಲ್ರಿ ಮೇಡಮ್. ಆಕಿ ಈ ಸ್ಟೇಜ್ ಮೇಲೆ ಬಂದಾಳಂದ್ರೆ ನನಗೆ ಭಾಳ ಖುಷಿ ಆಗ್ತದೆ. ಈ ಸ್ಟೇಜ್ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳ್ತೇನೆ ರೀ ನಮ್ಮ ದೊಡ್ಡ ಮಗ. ಸಣ್ಣ ವರ್ಡ್
ಅದೇ ಹೇಳೋದು ಈ ಒಂದು ವೇದಿಕೆಯ ಮಹತ್ವ ಅಂತ. ಎಷ್ಟೋ ವಿಷಯಗಳು ನಮ್ಮ ಮನಸ್ಸಿನಲ್ಲೇ ಇರುತ್ತೆ, ಅವ್ರ ಎದುರುಗಡೆ ಇದ್ದಾಗ್ಲೂ ನಾವು ಅದನ್ನ ಹಂಚ್ಕೊಳಕ್ಕಾಗಲ್ಲ, ಏನೋ ಒಂದು ಮುಜುಗರ ಇರುತ್ತೆ, ಅದು ಏನೋ ಐ ಡೋಂಟ್ ನೋ. ಬಟ್ ಈ ವೇದಿಕೆ ಮೇಲೆ ಬಂದಾಗ ಮುಕ್ತವಾಗಿ ಎಲ್ಲನ್ನ ಹಂಚ್ಕೊಳ್ತೀರಲ್ಲ. ನೇತ್ರ ಮೇಡಮ್, ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಆ್ಯಕ್ಚುಲ್ ಆಗಿ. ಇಂಥ ಟೈಮಲ್ಲಿ ಸದಾನಂದ್ ಅವರು ಆ ಮಕ್ಕಳುಗಳನ್ನೆಲ್ಲ ಅವ್ರು ಓಕೆ ಇಲ್ಲ ನಾವು ನೋಡ್ಕೊಂತೀನಿ ಅಂದ್ರೆ ಅದಕ್ಕೆ ಸಪೋರ್ಟ್ ಆಗಿ ಇವ್ರು ಓಕೆ ಅಂದಿದಾರಲ್ಲ, ನಿಜವಾಗ್ಲೂ ನಿಮ್ಮ ಒಳ್ಳೆತನಕ್ಕೆ 100% ನಿಮಗೆ ಧನ್ಯವಾದ ತಿಳಿಸ್ಲೇಬೇಕು. ಅಂದ್ರೆ ಅವ್ರ ಮಕ್ಕಳ ಅಂತಂದ್ರೆ ನನಗೂ ಮಕ್ಕಳ ಅಲ್ರಿ ಅವರು. ಸೋ ಸ್ವೀಟ್. ಈ ಸದಾನಂದ ಕುಟುಂಬಕ್ಕೆ ನಾವು ನಮ್ಮ ಜೀ ಕನ್ನಡದ ವತಿಯಿಂದ ಒಂದು ಪುಟ್ಟ ಉಡುಗೊರೆಯನ್ನ ಇಟ್ಟಿದ್ದೀವಿ. ಉಡುಗೊರೆ ಬರಲಿ ಪ್ಲೀಸ್. ಸೊ ಈಗ ಬರ್ತಾ ಇರುವಂತ ಜೋಡಿ ಹೈಟ್ಗಿಂತ ಟ್ಯಾಲೆಂಟ್ ಮುಖ್ಯ ಅಂತ ಹೇಳುವಂತ ಸಂದೇಶವನ್ನ ಜಗತ್ತಿಗೆ ಸಾರಿರುವಂತಹ ಉತ್ತರ ಕರ್ನಾಟಕದ ಪ್ರಚಂಡ ಕುಳ್ಳ ಸಂಜು ಬಸಯ್ಯ ಹಾಗೂ ಅವರ ಶ್ರೀಮತಿ ಪಲ್ಲವಿ. ಫ್ಯಾಮಿಲಿ ರೌಂಡ್ ಅಂತಿದ್ದ ಹಾಗೆ ಸಂಜು ಅವರ ಮುಖ ನೋಡಿ, ಅಲ್ಲೋಡಿ ಆ ಖುಷಿ ನೋಡಿ. ನಿಮ್ಮ ಫ್ಯಾಮಿಲಿಯಿಂದ ಯಾರ್ಯಾರು ಬಂದಿದ್ದಾರೆ? ನಮ್ಮ ಅಜ್ಜಿ ಬಂದಿದ್ದಾರೆ, ಅಜ್ಜಿ ಜೊತೆಗೆ ನಮ್ಮ ಮಮ್ಮಿ ಬಂದಿದ್ದಾರೆ, ನಮ್ಮ ತಾಯಿಯವರು ಹಾಗೂ ನಮ್ಮ ತಂದೆಯವರು ಬಂದಿದ್ದಾರೆ. ನೀವೇ ವೆಲ್ಕಮ್ ಮಾಡಿ. ಈಗ ಬರ್ರಿ ಅಪ್ಪಾಜಿ. ಇವತ್ತು ಸಂಜು ಅವರ ಅಜ್ಜಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ತೆ, ನಿಮ್ ಹೆಸರೇನು, ಹೇಗಿದ್ದೀರಾ, ಮಾತಾಡಿ. ನೀಲಾಂಬಿಕಾ. ಇವತ್ತು ಮೊಮ್ಮಗನ್ನ ಇಲ್ಲಿ ನೋಡ್ತಿದ್ದೀರಲ್ಲ, ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ಬಹಳ ಖುಷಿ ಆಗುತ್ತೆ. ಅವ ಹೆಂಗ್ ಬೆಳಿತಾನು, ಅವ ಏನ್ ಅಕ್ಕಾನು ಅನ್ನುವಂಥದ್ದು ನಮಗ ತಿಳಿದಿರಕ್ಕಿಲ್ಲ. ನನ್ನ ಪುಟ್ಟ ಒಂದು ಮೂರ್ತಿಯನ್ನ ತಮಗೆಲ್ಲರಿಗೂ ಒಪ್ಪಿಸಿದ್ದಕ್ಕಾಗಿ ನಾ ಜೀ ಕನ್ನಡದವರಿಗೆ ಬಹಳ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ನಾ ಪ್ರಯತ್ನ. ಸಂಜು ಅವರು ಅಂತಂದ್ರೆ ನಿಮ್ಗೆ ಯಾಕೆ ಇಷ್ಟ? ಅವ ಅಗ್ದಿ ಸಣ್ಣವನಿದ್ರಿ, ಸಣ್ಣವ ಇದ್ದದಕ್ಕೆ ಹೆಂಗ್ ಬೆಳಿತಾನೋ ಹೆಂಗೆಲ್ಲ ಅಂತ ನಮಗ್ ಅರ್ಥ ಆಗ್ಲಿಲ್ಲ. ಅದಕ್ಕೆ ಅವ್ನ ಮ್ಯಾಗ ಬಾಳ ಪ್ರೀತಿ ಹುಡ್ತಿರಿ. ಅವ್ನ ಅಷ್ಟ ಅಲ್ಲ, ಎಲ್ಲಾರ್ದು ಅವ್ನ ಮ್ಯಾಗ ಕಣ್ಣು. ಊರಲ್ಲಿ ಮಂದಿ ಎಲ್ಲ ಏನ್ ಹೇಳ್ತಾರೆ, ಈ ಜೋಡಿ ನೋಡಿ ಎಷ್ಟು ಖುಷಿ ಪಟ್ಟಿದ್ದಾರೆ? ಜೋಡಿ ನೋಡಿ ಸಂತೋಷ ಪಡ್ತಾರ್ರಿ, ಫುಲ್ ಸಂತೋಷ. ಅಂದ್ರೆ ನಾ ಕಾಡಿಸಿದ್ರಿ ಮೊದಲ, ನನ್ನ ಮೇಲೆ ಬಾಳ ಪ್ರೀತಿ ಅಲ್ರಿ, ನಾ ಕಾಡಿಸಿದ್ದೆ, ನಾನ ನಿನ್ನ ಮದುವೆ ಹಾಕಿನಿ ಅಂತ ಹೇಳಿ. ಸಂಜು ಅವರ ತಾಯಿ ಮೊದಲನೇದಾಗಿ ವೇದಿಕೆಗೆ ಬಂದಿದ್ದೀರಾ. ನಿಮ್ಮ ಸೊಸೆ ನಿಮ್ಮ ಮಗನ ಜೀವನದಲ್ಲಿ ಬಂದಿರೋದು ಎಷ್ಟು ಖುಷಿ ಕೊಟ್ಟಿದೆ? ನಮ್ಮಷ್ಟಾಗಿ ಅನನ್ಯವಾಗಿ ನೋಡ್ಕೋತಾ ಇದ್ದಾಳೆ. ಹೌದಾ? ಮಗನ್ ಆಗಿ ಪತ್ನಿಯಾಗಿ ಕೂಡ ನಾ ಹೆಂಗೆ ತಾಯಿ ಸ್ಥಾನ ತೋರಿಸಿನ, ನನ್ನ ಮಗನಿಗೆ ಕೂಡ ಅದೇ ಸ್ಥಾನ, ತಾಯಿಯಾಗಿ ಪತ್ನಿಯಾಗಿ ಕೂಡ ಅವ್ನ ಸ್ಥಾನ ತೊಗೊಂಡು ನಮಗೆ ಮಾತ್ರ ಯಾವ್ದು ಬೇಸರ ಕೊಟ್ಟಿಲ್ರಿ. ಮಗನಿಂದ ಅದು ಸೊಸೆಯಿಂದ ನಮ್ಗೆ ಯಾವ ಬೇಸರನೂ ತಗೊಂಡಿಲ್ರಿ. ಮನ ಮೆಚ್ಚಿದ ಸೊಸೆ ಆಗಿಬಿಟ್ಟಾರೆ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನ ಅಕ್ಕ. ಇಂಥ ಅತ್ತಿಂತ ಪಡಿಬೇಕು ನನ್ನ ಪುಣ್ಯ ಅಕ್ಕ. ಅದು ಅವ್ರಿಗೆ ಆ ಸ್ಥಾನ ತುಂಬಿಸಿನ ನನಗೆ ಗೊತ್ತಿಲ್ಲ, ಆದ್ರೆ ಅವ್ರು ನನಗೆ ಭಾಳ ಮಗಳಕ್ಕಿಂತ ಹೆಚ್ಚಾಗಿ ನೋಡ್ಕೊಂತಾರಲ್ಲ, ನನಗೆ ಅದು ಭಾಳ ಖುಷಿ. ಅವ್ರಿಗೆ ಅದೇ ಥ್ಯಾಂಕ್ಸ್. ವೆರಿ ನೈಸ್. ಅದೇನು ಅತ್ತೆ ಸೊಸೆ ಅಂತಂದ್ರೆ ಎಲ್ಲರೂ ಹೇಳ್ತಾರಲ್ವ, ಎರಡು ಜೋಡೆಗಳು ಒಂದ್ ಮನೇಲಿ ಇರಕ್ ಸಾಧ್ಯನೇ ಇಲ್ಲ ಅಂತ. ಇಲ್ಲಿ ನೋಡಿ ಕಲ್ತ್ಕೋಬೇಕಲ್ವಾ? ಒಂದೇ ಒಂದ್ ನಿಮಿಷ, ನೀವು ಬರ್ತಾ ಜಗಳ ಆಡ್ಕೊಂಡ್ ಬಂದ್ರ ಗಂಡ ಹೆಂಡ್ತಿರೋ? ಇಲ್ಲ. ಮತ್ತೆ ಹತ್ರಕ್ಕೆ ನಿಂತ್ಕೊಳ್ಳಿ. ಬಂದ್ ನನ್ನ ಪಕ್ಕ ನಿಂತ್ಕೊತಿದ್ರೆ ಜನ ನೋಡಿದವ್ರು ನಮ್ಮಿಬ್ಬರನ್ನ ಗಂಡ ಹೆಂಡ್ತಿ ಅನ್ಕೊಳಲ್ವಾ? ಈ ಕೂಡು ಕುಟುಂಬಕ್ಕೆ ನೀವು ಸೊಸೆಯಾಗಿ ಹೋಗಿಲ್ಲ, ಮಗಳಾಗಿ ಹೋಗಿದ್ದೀರಾ ಅನ್ನೋದು ಇವರೆಲ್ಲರೂ ನಿಮ್ಮ ಮೇಲೆ ತೋರಿಸ್ತಾ ಇರುವಂತ ಪ್ರೀತಿಯಿಂದ ಗೊತ್ತಾಗುತ್ತೆ ಪಲ್ಲವಿ. ಆದ್ರೆ ಇವತ್ತು ಫ್ಯಾಮಿಲಿ ರೌಂಡ್ ನಡೀತಾ ಇರ್ಬೇಕಾದ್ರೆ ನಿಮ್ಮ ಫ್ಯಾಮಿಲಿಯವರು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಅಂಡ್ ನಿಮ್ಮ ಫ್ಯಾಮಿಲಿಗೆ ಈ ವೇದಿಕೆ ಮೇಲೆ ನಿಂತ್ಕೊಂಡು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮಿಸ್ ಮಾಡ್ಕೋತೀನಕ್ಕ. ಬೇಜಾರು ಅನ್ಸುತ್ತೆ ಅವ್ರು ಬಂದಿಲ್ಲ ಅಂತಂದು. ಹೋದ ಸಲ ಮಾಡಿದಾಗೂ ಬಂದಿರ್ಲಿಲ್ಲ, ಅದು ಮಿಸ್ ಮಾಡ್ಕೊತೀನಿ. ಬರ್ಬೇಕಿತ್ತು ಒಂದ್ಸಲ. ಮಿಸ್ ಯು ಅಮ್ಮ, ಮಿಸ್ ಯು ಅಂತ ಹೇಳ್ತೀನಕ್ಕ ಅಣ್ಣಾಗ ಅಷ್ಟೇ. ಪಲ್ಲವಿಯವರ ತಾಯಿಯವರು ಜ್ಯೋತಿ ಬಳ್ಳಾರಿಯವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು? ಇಲ್ಲಕ್ಕ. ಎಷ್ಟು ಖುಷಿ ಆಯ್ತು ಪಲ್ಲವಿ? ನನಗೊಂದು ಆಸೆ ಇತ್ತಕ್ಕ, ಅವ್ರಿಗೆ ವೇದಿಕೆ ಮ್ಯಾಗೆ ಹಿಂಗೆ ಕರ್ಕೊಂಬರ್ಬೇಕು. ನಮ್ಮ ತಾಯಿ ಜ್ಯೋತಿ ಬಳ್ಳಾರಿ ಅಂದ್ರೆ ಒಂದು ಆಕ್ಸಿಡೆಂಟ್ ಆದಾಗಿಂದ ಅವರು ತೀರ್ಕೊಂಡಿದಾರ ಅಂತ ಇಡೀ ಎಲ್ಲರಿಗೂ ಕರ್ನಾಟಕದಾಗ ಪ್ರಚಾರ ಆಗಿತ್ತಕ್ಕ.
ಜ್ಯೋತಿ ಬಳ್ಳಾರಿ ಇನ್ನಿಲ್ಲ ತೀರ್ಕೊಂಡಿದಾರ, ಡ್ಯಾನ್ಸಿಗೆ ಬರಲ್ಲ ಅವರು ಅಂತಂದು ಅವಾಗ ಅವ್ರು ಹುಷಾರ್ ತಪ್ಪಿ ಒಂದು 5-6 ವರ್ಷ ಒಂದು ದೇವ್ರ ಸ್ಥಾನದಲ್ಲಿ ಇಟ್ಕೊಂಡು ಅಲ್ಲೇ ದೇವ್ರ ಗಾಣಗಾಪುರ ಅಂತಂದು ಊರಲ್ಲಿ ಅಲ್ಲೇ ಸೇವೆ ಮಾಡ್ಕೊಂಡು ಅಲ್ಲೇ ಇದ್ರಕ ಕೆಲವೊಂದು ನಾನ್ ಸ್ವಲ್ಪ ದೊಡ್ಡೊಳಗೋ ಮಟ್ಟ ಅಲ್ಲೇ ಇದ್ರು. ಈ ವೇದಿಕೆಯಿಂದ ನಮ್ ಜ್ಯೋತಿ ಬಳ್ಳಾರಿ ಸತ್ತಿಲ್ಲ, ಬದುಕಿದ್ದಾರೆ, ನಿಂತಿದ್ದಾರೆ ಅಂತಂದು ಹೇಳ್ತೀನಕ್ಕ. ಅವ್ರು ಇನ್ನೂ ಮತ್ತೆ ಅವ್ರ ನೃತ್ಯನ ಇನ್ನೂವರೆಗೂ ಮಾಡ್ತಾರೆ ಅಂತ ನಾನು ಹೇಳ್ಬೇಕಂತ ಆಸೆ ಇತ್ತು. ಅದನ್ನ ನೀಡಿರ್ತಕ್ಕ ಜಿ ಕನ್ನಡದವ್ರಿಗೆ ಹೃದಯಪೂರ್ವಕ ತುಂಬಾ ಧನ್ಯವಾದಗಳಕ್ಕ. ಈ ಎಪಿಸೋಡ್ ಜಿ ಕನ್ನಡ ಒಂದು ಗಿಫ್ಟ್ ತಂದಿವ್ರಿ. ಗಿಫ್ಟ್ ತಂದಿದ್ದೀರಾ? ಓಕೆ, ಅಮ್ಮ ಗಿಫ್ಟ್ ತಂದಿದಾರಂತೆ. ವಾ, ಓ ಅಳಿಯನ್ಗೋಸ್ಕರ ಗಿಫ್ಟ್. ಓ ಸಂಜುಗೆ ಇನ್ನೊಂದು ಗಿಫ್ಟು. ಓ ಅಳಿಯ ಮಗಳಿಗೆ ಸ್ವೀಟ್ ಹಾರ ತಂದು ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ತಂದಿದ್ದಾರೆ. ಏನಕ್ಕೆ ಇವತ್ತು ಈ ಒಂದು ಸಂದರ್ಭ ಈ ಒಂದು ವೇದಿಕೆ ಮೇಲೆ ಇದೆ ಅಂತಂದ್ರೆ, ಸಂಜು ಹಾಗೂ ಪಲ್ಲವಿ ಅವರು ಒಬ್ರನ್ನೊಬ್ರು ಪರಸ್ಪರ ಇಷ್ಟ ಪಡ್ತಾ ಇದ್ರು. ತುಂಬಾ ಚಿಕ್ಕ ವಯಸ್ಸಿಂದನೂ ಇಷ್ಟ ಪಡ್ತಿದ್ರು. ಮದುವೆ ಆಗ್ತಾರೆ, ಆದ್ರೆ ಆ ಮದ್ವೆನಲ್ಲಿ ಈ ತಾಯಿ ಇರ್ಲಿಲ್ಲ. ಆ ತಾಯಿ ಮದ್ವೆಯನ್ನ ಮಿಸ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಇವತ್ತು ಈ ಒಂದು ವೇದಿಕೆ ಮೇಲೆ ಇಡೀ ಕರ್ನಾಟಕದ ಜನತೆಯ ಮುಂದೆ ಈ ಒಂದು ಶುಭ ಘಳಿಗೆ ಅಂತಾನೆ ಹೇಳ್ಬೋದು. ಅಮ್ಮ, ಆ ಘಳಿಗೆಯಲ್ಲಿ ನೀವು ನಿಮ್ಮ ಮಗಳನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರಿ ಅಮ್ಮ, ಹೇಳಿ. ಭಾಳ ಅಂದ್ರೆ ಭಾಳ ಮಿಸ್ ಮೇಡಮ್ ಅವ್ರೆ. ಭಾಳ ಆಸೆ ಪಟ್ಕೊಂಡಿದ್ದೆ, ಆದ್ರೆ ಅವ್ರೇನು ಇಷ್ಟಪಡ್ತಾರೋ ಅವ್ರು ಚೆನ್ನಾಗಿರ್ಲಿ ಮೇಡಮ್ ಅವ್ರೆ, ಸುಖವಾಗಿರ್ಲಿ ಇದ್ರು. ಅದೇ ನಾನು ಕೊಡ್ಕೊಳ್ಳೋದು. ಆ ಟೈಮಲ್ಲಿ ನೀವು ಮಿಸ್ ಮಾಡಿದ್ರಿ. ಆದ್ರೆ ಇವತ್ತಿನ ದಿವಸ ಇವ್ರು ನಿಜವಾಗ್ಲೂ ಪ್ರಚಂಡ ಕುಳ್ಳ ಜೋಡಿ ಅಂತಾನೆ ಪ್ರಸಿದ್ಧವಾಗಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಅಲ್ರಿ ಅವ್ನು ನನ್ನ ಮಗ ಇದ್ದಂಗ. ಸೋ ಸ್ವೀಟ್. ಇವಳು ನನ್ನ ತಾಯಿ ಮಗಳ ಅಲ್ತಿ, ನನ್ನ ತಾಯಿ ಇದ್ದಂಗ. ಸ್ವೀಟ್. ಖುಷಿ ಆಗತ್ತಕ್ಕ. ಇದ್ರ ಈ ಕ್ಷಣಕ್ಕಿಂತ ಬೇರೆ ಕ್ಷಣನೇ ಇಲ್ಲ ನನಗ. ಇದನ್ನ ಯಾವತ್ತೂ ನೆನ್ಪಿಡ್ತೀನಿ ನಾನು, ಯಾವತ್ತೂ ಮರೆಯಂಗಿಲ್ಲ. ಈಕಿ ನಮ್ಮ ಅಕ್ಕ ಎಲ್ಲರಿಗೂ ತಂಗಿಗೆ ಏನ್ ಬೇಕಂತ ಅಕ್ಕನ ಹತ್ರ ಕೇಳ್ಬೇಕು. ಅದ್ರ ನಮ್ಮ ಅಕ್ಕ ಅಕ್ಕಿ ಏನೇ ಒಂದ್ ಮುಂದೆ ಹೆಜ್ಜೆ ಇಡ್ಬೇಕಂದ್ರೆ ಕೇಳೋದು ನನಗೆ, ಅಲ್ಲೋ ಇದನ್ನ ಮಾಡ್ಲಾ ಬೇಡ, ಅಷ್ಟು ಹಿರಿಯ ಸ್ಥಾನ ಕೊಟ್ಟಿದ್ರ ಮನೆಗೆ ಅಕ್ಕ. ನನ್ಗೆಲ್ಲ ಖುಷಿ ಆಗತ್ತ. ಇದು ಮೂಮೆಂಟ್ ಮಿಸ್ ಮಾಡ್ಕೊಳಕ್ಕ ನಾನು ನೆನ್ಪಿಡ್ತೀನಿ ಯಾವಾಗ್ಲೂ. ಖುಷಿ ಆಗತ್ತಕ್ಕ. ಓಕೆ ಅಮ್ಮ, ಈಗ ಹಾರ ತಂದಿದ್ದಾರೆ. ಇಬ್ರು ಹಾರ ಬದಲಾಯಿಸ್ಕೊಳ್ಳಿ, ಎಲ್ರು ಕಾಯ್ತಾ ಇದೀವಿ ಅಲ್ವಾ ಅಮ್ಮ? ಸಂಜು, ನೀನು ಒಂದ್ಸಲ ಮದ್ವೆ ಆಗಿದೀಯಾ, ನಮ್ಮ ವೇದಿಕೆಯಲ್ಲಿ ಒಂದ್ಸಲ ಮದ್ವೆ ಮಾಡಿಸ್ತಾ ಇದೀವಿ. ಏನ್ ಹೇಳಕ್ ಇಷ್ಟಪಡ್ತೀಯ ಸಂಜು? ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಮ ಮಗಳನ್ನ ನಾನು ಪರ್ಮಿಷನ್ ಇಲ್ಲದೆ ಮದುವೆಯಾಗಿ ಬಂದಿದ್ದೀನಿ. ದಯವಿಟ್ಟು ಕ್ಷಮೆ ಇಲ್ರಿ, ನನ್ನ ಕ್ಷಮಿಸ್ರಿ. ಆದ್ರೂ ಒಂದು ಮಾತು ಕೇಳ್ಕೊಂತೀನಿ, ಎಷ್ಟು ಕಂಟಗಳಿಗೆ ಬಂದ್ರು ನನ್ನ ಮಗಳು ಮಾತ್ರ ಕೈ ಬಿಡ್ಬೇಡಪ್ಪ. ನೀನು ನಂಬ್ಕೊಂಡು ಅವಳಿದಾಳೆ, ನಮ್ಮ ನಂಬ್ಕೊಂಡು ನೀನಿದ್ದಿ. ನಿಮ್ಮ ಕರ್ನಾಟಕ ಜನನೇ ನಿಮ್ಗೆ ಸಪೋರ್ಟ್ ಐತಿ. ಇಷ್ಟು ದಿವಸ ಸಂಜು ಅವ್ರಿಗೆ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ಹೆತ್ತ ತಾಯಿ ಪರ್ಮಿಷನ್ನ ತಗೊಂಡು ನಾನು ಮದುವೆ ಮಾಡ್ಕೊಂಡಿಲ್ಲ ಈ ಹೆಣ್ಮಗಳನ್ನ ಅಂತ. ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಈ ಕ್ಷಣ ಸಿಕ್ತು ಅಲ್ವಾ? ಒಂದು ವಿಷಯ, ನಮ್ಮ ತಂದೆಯವರು ಮಾಡಿಕೊಟ್ಟಿರ್ತಕ್ಕಂಥ ಬೆಳೆಗಾರ ಕೈಯಲ್ಲಿ ಮಾಡಿರ್ತಕ್ಕಂಥ ಹಸಿರು ಬಳೆಯನ್ನ ತಗೊಂಬಂದಾರ. ನಿಮಗೆ ಮತ್ತೆ ಮಾಳವಿಕೆ ಮೇಡಮ್ ಅವರು ಕೊಡ್ಬೇಕಂತ ದಯವಿಟ್ಟು ಸ್ವೀಕಾರ ಮಾಡ್ಬೇಕ್ರಿ. ಹೆಣ್ಣಿಗೆ ಇದಕ್ಕಿಂತ ಒಡವೆ ಇನ್ನೇನು ಇಲ್ಲ ಅಂತ ಅನ್ಸುತ್ತೆ. ಇದನ್ನ ಹೆಣ್ಣಿನ ಮುಖದಲ್ಲಿ ಒಂದು ನಗು ತರಿಸೋದಕ್ಕೆ ನಿಜವಾಗ್ಲೂ ಇದು ಒಂದು ಒಳ್ಳೆ ಒಡವೆ. ಆಕ್ಚುಲಿ ಜ್ಯೋತಿ ಬಳ್ಳಾರಿ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಉತ್ತರ ಕರ್ನಾಟಕದ ವೃತ್ತಿ ರಂಗಭೂಮಿ ಕಲಾವಿದೆಯವರು. ಸಾವಿರಾರು ಪ್ರದರ್ಶನಗಳನ್ನ ಕೊಟ್ಟಿದ್ದಾರೆ ಇಲ್ಲಿವರೆಗೂ. ಸಾವಿರಾರು ಕಲಾವಿದರನ್ನ ರಂಜಿಸ್ತಾ ಬಂದಿದ್ದಾರೆ ಇವರು. ಸೊ ನಮ್ಗೆ ಪಲ್ಲವಿ ಒಂದು ಒಳ್ಳೆಯ ನೃತ್ಯಗಾರ್ತಿ ಅಂತ ಗೊತ್ತಿದೆ ಅಲ್ವಾ? ಇನ್ನು ಅವರನ್ನ ಮೀರಿಸುವಂತ ಡ್ಯಾನ್ಸರು, ಅವರನ್ನ ಮೀರಿಸುವಂತ ಟ್ಯಾಲೆಂಟು ಅವರ ತಾಯಿ ಇವತ್ತು ವೇದಿಕೆಗೆ ಬಂದಿದ್ದಾರೆ. ಒಂದೇ ವೇದಿಕೆಯಲ್ಲಿ ತಾಯಿ ಮಗಳ ನೃತ್ಯವನ್ನ ನೋಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿರುತ್ತೆ.
ಪ್ರತಿಭೆ ಎಲ್ಲಿಂದ ಬಂತು ಅಂತಂದ್ರೆ ಇಲ್ಲಿಂದ ಬಂದಿರೋದು. ವಾವ್, ಬಾಯಿಂದ ಪದಗಳೇ ಹೊರಡ್ತಾ ಇಲ್ಲ ಅವ್ಳು ಡಾನ್ಸ್ ನೋಡಿ. ಪಲ್ಲವಿ ಬೇಜಾರು ಮಾಡ್ಕೋಬೇಡ ಹೀಗೆ ಹೇಳ್ತೀನಿ ಅಂತ, ನಿಮ್ಮ ತಾಯಿ ಮುಂದೆ ನೀನೇನು ಇಲ್ಲ. ಓ, ನಾನು ನಿಜವಾಗ್ಲೂ ಈ ಥರದ್ದು ನೋಡಿಲ್ಲಮ್ಮ ಡ್ಯಾನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ಥರದ ಪರ್ಫಾರ್ಮೆನ್ಸ್ ನಾನು ನೋಡಿಲ್ಲ. ಇವತ್ತು ನೀವು ಬಂದಿದ್ದು ಒಂಥರ ಸಭೆನೇ ತುಂಬದಾಗಿದೆ. ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದು ತುಂಬ ಥ್ಯಾಂಕ್ಸ್. ಜ್ಯೋತಿಯಮ್ಮ ಅವರೇ ನಮಸ್ಕಾರ. ಪಲ್ಲವಿಗಿದ್ದು ಒಂದೇ ಕೊರ್ಗಂದ್ರೆ ನನ್ನ ತಾಯಿನ ವೇದಿಕೆ ಕರ್ಕೊಂಬರ್ಬೇಕು ಅಂತ ಇವತ್ತದು ಪೂರ್ತಿ ಆಯಿತು. ನಾವು ಝೀ ವೇದಿಕೆಗೆ ನಾವು ಖಂಡಿತವಾಗ್ಲೂ ನಾವು ಒಂದು ದೊಡ್ಡ ಚಪ್ಪಾಳೆ ಕೊಡಲೇಬೇಕು ನಾವು. ಅಂಡ್ ಸಂಜು ಬಸಿಯಾ ಅವರ ತಾಯಿ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಅಮ್ಮ ನಿಮ್ಮ ಒಂದು ವಿಡಿಯೋ ಏನು ಮಾಡಿ ಕಳಿಸಿದ್ರಿ, ನಾನು ಅದನ್ನು ನೋಡಿದ್ದೆ. ನನ್ನ ಮಗ ಬಹಳ ಕುಳ್ಳ ಇದ್ದಾನೆ, ಗಿಡ್ಡಗಿದ್ದಾನೆ, ನಮ್ಮ ಏರಿಯಾದೆಲ್ಲ ಆಡ್ಕೊಂಡು ನೋಡ್ತಾರೆ, ನಗ್ತಾರೆ, ಮಾಡ್ತಾರೆ ಅಂತ. ನೀವು ಕುಳ್ಳಿಗಿರೋ ಮಗನಿಗೆ ಜನ್ಮ ಕೊಟ್ಟಿದ್ದೀನಿ ಅಂತ ನೀವು ಏನೋ ಇದ್ಪಟ್ಕೊಳ್ಳೋದು ಬೇಕಾಗಿಲ್ಲ. ಅದ್ಭುತವಾದಂಥ ಒಂದು ಪ್ರತಿಭೆಯನ್ನ ನೀವು ಜನ್ಮ ಕೊಟ್ಟಿದ್ದೀರ. ಉಪಾಧ್ಯಕ್ಷರೇ, ನಿಜವಾಗ್ಲೂ ಖುಷಿ ಆಯ್ತು. ಇನ್ನು ನಮ್ಮ ಸಂಜು ಬಸಾಯಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಜೊತೆಲಿ ಆಕ್ಟ್ ಮಾಡಿದೀವಿ. ಈ ಕೆಲವೊಂದಷ್ಟು ಆಚೆ ನೋಡ್ತೀವಲ್ಲ, ಲವರ್ಸು ಅದು ಇದು ಲವ್ ಎಪಿಸೋಡ್ಗಳು ಸಿನಿಮಾದಲ್ಲೂ ನೋಡ್ತೀವಿ, ನಿಜ ಜೀವನದಲ್ಲೂ ನೋಡ್ತೀವಿ. ಹುಡುಗಿ ಮನೆಯಿಂದ ಏನಾದ್ರು ಎತ್ತಾಕೊಂಬರ್ಬೇಕಾದ್ರೆ ಮೀಟರ್ ಇರ್ಬೇಕು, ದುಡ್ಡು ಇರ್ಬೇಕು, ಬ್ಯಾಕ್ ಗ್ರೌಂಡ್ ಇರ್ಬೇಕು ಅಂತ. ಸೊ ಅದ್ ಯಾವ್ದು ಬೇಡ, ನಿಜವಾದ ಪ್ರೀತಿ ಇದ್ರೆ ಸಾಕು ಅಂತ ಪ್ರೂವ್ ಮಾಡಿದ್ದಾರೆ. ದೇವ್ರು 100 ಕಾಲ ನಿಮ್ಮನ್ನ ಹಿಂಗೆ ಸುಖವಾಗಿಟ್ಟಿರ್ಲಿ, ಹಿಂಗೆ ಚೆನ್ನಾಗಿಟ್ಟಿರ್ಲಿ. ಅನ್ಕೊಳ್ಳೋರು ಅನ್ಕೊಳ್ಳಿ, ತಲೆ ಕೆಡ್ಸ್ಕೋಬಾರ್ದು, ಚಿಲ್ ಮಾಡ್ತಿರ್ಬೇಕು. ಆಯ್ತಣ್ಣ, ಥ್ಯಾಂಕ್ ಯು. ಮಲೈಕಾ ಅವರೇ, ನೀವು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದೀರಾ. ಎಷ್ಟು ಗ್ರೇಸ್ ಇದೆ. ಈಗ ಲಿಫ್ಟ್ಸ್ ಎಲ್ಲ ಮಾಡ್ತಾರೆ, ಬಟ್ ನೀವು ಆ ಮೂಮೆಂಟ್ ಅಲ್ಲೇ ನಿಮ್ಮ ಅಷ್ಟು ಗ್ರೇಸ್ ಇದೆ. ತುಂಬಾ ಖುಷಿ ಆಯ್ತು ನಿಮ್ ಡಾನ್ಸ್ ನೋಡಿ. ಇವತ್ತು ನಾವು ನೋಡಿದೀವಿ, ಅದು ನಮ್ಮ ಭಾಗ್ಯ ಅನ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಲೈಕಾ. ಇಡೀ ಫ್ಯಾಮಿಲಿ ಮೆಂಬರ್ಸ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಜೀ ಕನ್ನಡದ ವತಿಯಿಂದ ಈ ಕುಟುಂಬಕ್ಕೋಸ್ಕರ ಈ ಒಂದು ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ. ಸಂಬಂಧಗಳನ್ನ ಬೆಸೆಯೋದಿರ್ಲಿ, ಆ ಬೆಸೆದ ಸಂಬಂಧಗಳನ್ನ ಭದ್ರತೆಯಿಂದ ಜೋಪಾನ ಮಾಡುವಂತಹ ಪವಿತ್ರವಾದಂತಹ ಆಲಯ ಅದು ಕುಟುಂಬ. ಇಂಥ ಕುಟುಂಬದ ಸಂಭ್ರಮವನ್ನ ಇಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಸಂಭ್ರಮಿಸಿದ್ವಿ. ಈ ಸಂಭ್ರಮ ನಾಳೆ ಕೂಡ ಮುಂದುವರಿಯುತ್ತೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ, ಇದು ಜೋಡಿ ನಂಬರ್ 1 ಸೀಸನ್ 2, co-presented by Asian Paints, Horlicks Women's Plus, co-powered by Gold Winner, special partner Sadhguru Ayurveda Gram Floor Soap, Hudson Curd, Bhima Jewelers since 1925, associate sponsors Koda Slavia, digital streaming partner ZEE5. ಮತ್ತೆ ನಾಳಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಹಾಗೂ ನನ್ನ ಪ್ರೀತಿಯ co-host ಕುರಿ ಪ್ರತಾಪ್ ನಿಮ್ಮನ್ನ ಭೇಟಿ ಮಾಡ್ತೀವಿ. ಎಲ್ಲಿವರೆಗೂ ನಮಸ್ಕಾರ ಕರ್ನಾಟಕ, and I love you.